ಪಿತನ ಸ್ನೇಹ, ಪುತ್ರನ ಕೃಪೆ, ಪವಿತ್ರ ಅನ್ಯೋನ್ಯತೆ, ಪಿತನ ಪ್ರೀತಿ, ಸುತನ ಸ್ನೇಹ, ಪವಿತ್ರ ಅನ್ಯೋನ್ಯತೆ, ಪಿತನ ಪ್ರೀತಿ, ಪುತ್ರನ ಕೃಪೆ, ಆತ್ಮರ ಅನ್ಯೋನ್ಯತೆ, ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ, ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. Father, we pray that every eyes of understanding may open in the name of Jesus. ಯೇಸುವೇ, ನಾವು ಪ್ರಾರ್ಥಿಸುತ್ತಿದ್ದೇವೆ, ಎಲ್ಲರ ಕಣ್ಣುಗಳನ್ನು Let everyone in this place and those who are watching online, let them fill with the grace of our Lord Jesus Christ and the love of the Father and the communion of the Holy Spirit. ಯೇಸುವೇ, ಇಲ್ಲಿ ನಿಂತಿರುವ ಆನ್ಲೈನ್ ನಲ್ಲಿ ಅದನ್ನು ವಾಚ್ ಮಾಡ್ತಿರುವ ಪ್ರತಿಯೊಬ್ಬರ ಮೇಲೆ ಪಿತನಾದ ದೇವರ ಪ್ರೀತಿ, ಪುತ್ರನಾದ ಯೇಸುವಿನ ಕೃಪೆ, ಪವಿತ್ರಾತ್ಮರ ಅನ್ಯೋನ್ಯತೆ ಇಳಿದು ಬರಲಿ. Amen. ಆಮೆನ್. Please be seated. ದಯವಿಟ್ಟು ಕುಳಿತುಕೊಳ್ಳಿ. There is a wonderful verse from Hebrews chapter 10. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ. This is very important verse. Hebrews chapter 10 verse 5. ಹೀಬ್ರು 10ನೇ ಅಧ್ಯಾಯ. Consequently, when Christ came into this world, he said, sacrifices and offerings you have not desired, but a body you have prepared for me. ಆದ್ದರಿಂದಲೇ ಭೂಲೋಕಕ್ಕೆ ಬರಲಿದ್ದ ಕ್ರಿಸ್ತ ಯೇಸು ದೇವರಿಗೆ ಹಿಂತೆಂದರು, ಬಲಿಯರ್ಪಣೆಗಳು ಕಾಣಿಕೆಗಳು ನಿಮಗೆ ಬೇಡವಾದವು ಎಂದೇ ಅಣಿ ಮಾಡಿಕೊಟ್ಟಿರಿ, ನನಗೆ ದೇಹವೊಂದನು. Hallelujah. Hallelujah. Listen, this is very, very important section. ನೋಡಿ, ಇದು ಅತಿ ಮುಖ್ಯವಾದಂತ ಒಂದು ಸೆಕ್ಷನ್ ಆಗಿದೆ. Especially those who are watching me online, let me tell you, in between you can expect your touch of God. ನೋಡಿ, ಆನ್ಲೈನ್ ನಲ್ಲಿ ವಾಚ್ ಮಾಡುವವರೇ, ನಿಮಗೆ ಹೇಳಲು ಬಯಸುತ್ತೇನೆ, ಇದರ ಮಧ್ಯದಲ್ಲಿ ದೇವರ ಸ್ಪರ್ಶನೆಯನ್ನು ನೀವು ಪಡೆಯುವುದನ್ನು ಕಾಣುವಿರಿ. Our gospel is eternal. ನೋಡಿ, ನಮ್ಮ ಶುಭ ಸಂದೇಶ ಎನ್ನುವುದು ಅಮರತ್ವವಾದದ್ದು. It's not starting from the Garden of Eden. ನೋಡಿ, ಆದಾಮನ ತೋಟದಿಂದ ಪ್ರಾರಂಭವಾದದ್ದಲ್ಲ ಅದು. It is not stuck with the snake. ನೋಡಿ, ಹಾವಿನಿಂದ ಪ್ರಾರಂಭಿಸಿದ್ದಲ್ಲ ಅದು. It is not all about the fruit. ಯಾವುದಾದ್ರೂ ಹಣ್ಣುಗಳಿಂದ ಬಂದಿರುವುದಲ್ಲ ಅದು. But gospel is all about the salvation and redemption plan of God. ನೋಡಿ, ದೇವರ ಮೋಕ್ಷದ ಬಿಡುಗಡೆಯ ಯೋಜನೆಯಿಂದ ಬಂದಿರುವುದಾಗಿದೆ. Thou hast prepared a body for me. ನೋಡಿ, ನನಗೋಸ್ಕರ ದೇವರು ಒಂದು ದೇಹವನ್ನು ಸಿದ್ಧಗೊಳಿಸಿದರು. It is written in Hebrews chapter 10 verse 5. ಈ ಇಬ್ರಿಯರಿಗೆ ಬರೆದ ಪತ್ರಿಕೆ 10:5 ಅದು ಬರೆಯಲ್ಪಟ್ಟಿದೆ. But you need to understand this portion is an inverted comma. ನೋಡಿ, ಇದನ್ನು ಅರ್ಥ ಮಾಡಿಕೊಳ್ಳಿ, ಇನ್ವರ್ಟೆಡ್ ಕೋಮದಲ್ಲಿ ಅದನ್ನು ಬರೆಯಲಾಗಿದೆ. Sacrifices and offerings you have not desired, ಬಲಿ ಅರ್ಪಣೆಗಳು ಕಾಣಿಕೆಗಳು ನಿಮಗೆ ಬೇಡವಾದವು, but a body you have prepared for me. ಆದರೆ ಒಂದು ದೇಹವನ್ನು ನನಗೋಸ್ಕರ ಹಣಿ ಮಾಡಿದ್ದೀರಿ. So it is written, God has prepared a body. ನೋಡಿ, ಅಲ್ಲಿ ಬರೆಯಲ್ಪಟ್ಟಿದೆ, ದೇವರು ಒಂದು ದೇಹವನ್ನು ಹಣಿ ಮಾಡಿಟ್ಟರು. Everybody say, God has prepared a body. ನೋಡಿ, ಎಲ್ಲರೂ ಹೇಳಿ, ದೇವರು ಒಂದು ದೇಹವನ್ನು ಹಣಿ ಮಾಡಿಟ್ಟರು. Hallelujah. Hallelujah. God has prepared a body. ದೇವರು ಒಂದು ದೇಹವನ್ನು ಹಣಿ ಮಾಡಿಟ್ಟರು. Even before Adam's fall, ನೋಡಿ, ಆದಾಮನ ತಪ್ಪಿನಲ್ಲಿ ಬಿದ್ದು ಹೋಗುವುದಕ್ಕಿಂತ ಮುಂಚೆ God has prepared a body. ದೇವರು ಒಂದು ದೇಹವನ್ನು ಹಣಿ ಮಾಡಿಟ್ಟರು. Hello. Mother Mary received that body. ನೋಡಿ, ಮಾತೆ ಮರಿಯಳು ಆ ದೇಹವನ್ನು ಸ್ವೀಕರಿಸಿದಳು. Hallelujah. Hallelujah. But this body was prepared even before the foundation of the world. ಈ ದೇಹವು ಜಗತ್ತು ಉಂಟಾಗುವ ಮೊದಲೇ ಸಿದ್ಧ ಮಾಡಿಟ್ಟಿದ್ದರು. After the creation only sin comes. ನೋಡಿ, ಸೃಷ್ಟಿಯ ನಂತರವಾಗಿದೆ ಪಾಪ ಬಂದಿರುವುದು. But the body was prepared before the sin entered. ಆದರೆ ಪಾಪ ಬರುವುದಕ್ಕಿಂತ ಮುಂಚೆನೆ ಶರೀರವನ್ನು ಹಣಿ ಮಾಡಿಟ್ಟಿದ್ದರು. In that body we have remission of sin. ನೋಡಿ, ಆ ಶರೀರದಲ್ಲಾಗಿದೆ ಪಾಪ ಬಂದಿರುವುದು. Forgiveness of sin. ನೋಡಿ, ಪಾಪದ ಕ್ಷಮೆ ಬಂದಿರುವುದು. We have deliverance and redemption and adoption. ನೋಡಿ, ನಮಗೆ ಬಿಡುಗಡೆ,
ನಮಗೆ ದತ್ತು ಸ್ಥಾನ ಇದೆಲ್ಲ ಇದರ ಮೂಲಕ ಬಂತು. Hallelujah. Hallelujah. In that body, ಈ ದೇಹದಲ್ಲಿ God has kept everything for us. ದೇವರು ನಮಗೆ ಬೇಕಾದದೆಲ್ಲವನ್ನು ಇಟ್ಟರು. He has prepared a body. ಆತನ ಒಂದು ದೇಹವನ್ನು That ಸಿದ್ಧಗೊಳಿಸಿದರು. was the body of Jesus. ಅದಾಗಿದೆ ಯೇಸುವಿನ ದೇಹ. Hallelujah. Hallelujah. Everything in the Old Testament was just the shadow of that body, ನೋಡಿ. or the shadow of the receiving things through that body. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಇರುವುದೆಲ್ಲವೂ ಈ ದೇಹದ ನೆರಳಾಗಿದೆ, ಅಥವಾ ಈ ದೇಹದಲ್ಲಿ ಬರಲಿಕ್ಕಿರುವುದರ ನೆರಳು ಮಾತ್ರ. Hallelujah. 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 Look at this first verse of this chapter. ನೋಡಿ, ಇದೇ ಅಧ್ಯಾಯದ ಮೊದಲ ವಾಕ್ಯ. Hebrews chapter 10 verse 1. ಇಬ್ರು 10ನೇ ಅಧ್ಯಾಯ 1ನೇ ವಾಕ್ಯ. Since the law has only a shadow of the things of good things to come. ಧರ್ಮಶಾಸ್ತ್ರವು ಬರಲಿದ್ದ ಸೌಭಾಗ್ಯದ ಛಾಯೆಯೇ ಹೊರತು ಅದರ ನಿಜ ಸ್ವರೂಪವಲ್ಲ. ನಿಜ ಸ್ವರೂಪವಲ್ಲ. Law was just a shadow. ಧರ್ಮಶಾಸ್ತ್ರ ಕೇವಲ ಛಾಯೆ. Old Testament law was just a shadow of something. ನೋಡಿ, ಹಳೆಯ ಒಡಂಬಡಿಕೆ ಎನ್ನುವುದು ಬರಲಿಕ್ಕಿರುವುದರ ಛಾಯೆ ಮಾತ್ರ. Not the true from these realities. ಆದರೆ ಅದು ನಿಜ ಸಂಗತಿಯ ನಿಜ ಸ್ವರೂಪವಲ್ಲ. Hallelujah. Hallelujah. So the Old Testament law, Mosaic law, and the sacrifice in the law was just a shadow of the original. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿರುವ ಛಾಯೆ ಎನ್ನುವುದು, ಬಲಿಯರ್ಪಣೆ ಎನ್ನುವುದು ನಿಜ ಸ್ವರೂಪದ ಛಾಯೆ ಮಾತ್ರ. Gods, they were just shadows of the original. What is the shadow? One body. What is the original? One body. What is the shadow? Bulls and goats. ನೋಡಿ, ಏನಾಗಿದೆ ಛಾಯೆ ಎಂದರೆ ಓತ ಓರಿಗಳು. ಓತ ಓರಿಗಳು ಶಾಡೋ, ಛಾಯೆ. What is the original? ಏನಾಗಿದೆ ನಿಜವಾದದ್ದು? One body. ಒಂದು ದೇಹ. Thou hast prepared a body. ಈಗ ಒಂದು ದೇಹವನ್ನು ಅಣಿಗೊಳಿಸಿದರು. ಓತ ಓರಿ ಎಲ್ಲ ಶಾಡೋ. ಓತ ಓರಿಗಳೆಲ್ಲ ಛಾಯೆ. Hallelujah. Hallelujah. Turn to your neighbor and say, ಓತ ಓರಿಗಳು ಎಲ್ಲ ಶಾಡೋ. ಹೇಳಿ, ಓತ ಓರಿಗಳೆಲ್ಲವೂ ಛಾಯೆ. ಛಾಯೆ. ಹೇಳಿ ಹೇಳಿ, ಆಚೆ ಈಚೆ ಕುಳಿತಿರುವವರ ಮುಖ ಆಚೆ ಈಚೆ ಕುಳಿತರೆಲ್ಲ ಕೇಳಿ ಕೇಳಿ. ಹೇಳಿ 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 ಹೇಳಿ. ಓತ ಓರಿಗಳೆಲ್ಲವೂ ಎಲ್ಲ ಛಾಯೆ. ಛಾಯೆ. What is the original? ಯಾವುದಾಗಿದೆ original? ಏನಾಗಿದೆ ನಿಜ ಸ್ವರೂಪ? Thou hast prepared a body. ದೇವರು ಒಂದು ದೇಹವನ್ನು ಸಿದ್ಧಗೊಳಿಸಿದರು. Body is the original. ದೇವರೇ ನಿಜ ಸ್ವರೂಪ. Hallelujah. 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 When did God prepare the body? ಯಾವಾಗ ದೇವರು ಒಂದು ದೇಹವನ್ನು ಅಣಿಗೊಳಿಸಿದ್ದು? The very day when Eve was plucking the fruit from the tree, God was in a big dilemma. God was thinking, what to do now? Let me introduce my plan B. No. ನೋಡಿ, ಏವಳು ಹಣ್ಣನ್ನು ಕಿತ್ತು ತಿಂದಾಗ ದೇವರು ಯೋಚಿಸಿದ್ರು, ಈಗ ಏನ್ ಮಾಡುದೀಗ? ಏನ್ ಮಾಡುದೀರಾ? Now what to do? ಈಗ ಏನ್ ಮಾಡಲಿ? Eve is plucking from the tree. ಏವಳು ಹಣ್ಣನ್ನು ಕಿತ್ತು ತೆಗೆದಳು. Now what to do? ಈಗ ಏನ್ ಮಾಡಲಿ? Okay, I'm going to take my plan B in my hand. ನೋಡಿ, ಪ್ಲಾನ್ ಬಿ ನನ್ನ ಕೈಯಲ್ಲಿದೆ. No, not like that. ಇಲ್ಲ, ಹಾಗೇನು ಅಲ್ಲ. Even before the tree, ಆ ಮರ ಬರುವುದಕ್ಕಿಂತ ಮುಂಚೆ, even before Eve, ಏವಳು ಬರುವುದಕ್ಕಿಂತ ಮುಂಚೆ, even before the garden, ನೋಡಿ, ತೋಟ even ಬರುವುದಕ್ಕಿಂತ before ಮುಂಚೆ, the sun, ಸೂರ್ಯನ ಬರುವುದಕ್ಕೆ even ಮೊದಲೇ, before the moon, ಚಂದ್ರ ಬರುವುದಕ್ಕೆ ಮೊದಲೇ, even before the first creation, ಮೊದಲ ಸೃಷ್ಟಿ ಬರುವುದಕ್ಕೆ ಮೊದಲೇ Thou has prepared a body. ದೇವರು ಒಂದು
ದೇಹವನ್ನು ಅಣಿಗೊಳಿಸಿಟ್ಟಿದ್ದರು. That's the body of Christ. ಅದಾಗಿದೆ ಯೇಸುವಿನ ಶರೀರ. That's the body of Christ. ಅದಾಗಿದೆ ಯೇಸುವಿನ ದೇಹ. Adam's sin can't make any difference in God's plan. ನೋಡಿ, ಆದಾಮನ ಪಾಪ ದೇವರ ಯೋಚನೆಯಲ್ಲಿ ಯಾವ ಬದಲಾವಣೆ ತಂದಿಲ್ಲ. He has the foreknowledge that Adam will eat from it. ನೋಡಿ, ಆದಾಮನ ಕುರಿತು ಅವನು ಸರ್ವಜ್ಞಾನಿಯಾಗಿದ್ದ. He knows that earlier that he will eat it. ನೋಡಿ, ದೇವರಿಗೆ ಗೊತ್ತಿತ್ತು ಅವನು ಅದನ್ನು ತಿಂದೇ ತಿನ್ನುತ್ತಾನೆ. That's why he has predestined something else. ಆದ್ದರಿಂದಲೇ ಆತನು ಮೊದಲೇ ನಿರ್ಣಯಿಸಿಟ್ಟಿದ್ದನು. Thou hast prepared a body. ಈಗ ಒಂದು ದೇಹವನ್ನು It ಅಣಿಗೊಳಿಸಿದ್ದು. is written in the scrolls, it says. ನೋಡಿ, ಅದು ಈ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. Thou hast prepared a body for me. ದೇವರು ನನಗೋಸ್ಕರ ಒಂದು ದೇಹವನ್ನು When the ಅಣಿಗೊಳಿಸಿದ್ದರು. fullness of the time has come, ಯಾವಾಗ ಕಾಲವು ಪರಿಪಕ್ವವಾಗಿದೆ, God sent his son. ದೇವರು ತನ್ನ ಪುತ್ರನನ್ನು ಕಳುಹಿಸಿದರು. He has incarnated himself. ಆತನು ತನ್ನನ್ನೇ ತೋರಿಸಿಕೊಟ್ಟನು. He limited himself in the womb of a mother. ಆತನು ತನ್ನನ್ನೇ ಮಾತೆ ಮರಿಯಳ ಗರ್ಭಕೋಶದಲ್ಲಿ ಇರಿಸಿದರು. Creator limited himself under a creation, the womb of a creation, and this is the glory of incarnation. ನೋಡಿ, ಸೃಷ್ಟಿಕರ್ತ ತನ್ನನ್ನೇ ಒಂದು ಸೃಷ್ಟಿಯ ಹೊಟ್ಟೆಯಲ್ಲಿ ಬಂದದ್ದೇ. ಹೊಟ್ಟೆ. I'm learning Kannada. One day without translation, without Annama, I will preach Kannada. ಹೊಟ್ಟೆ. Hallelujah. ಸೃಷ್ಟಿಕರ್ತ limited himself. ತನ್ನನ್ನು ತಗ್ಗಿಸಿಕೊಂಡು The ಹೊಟ್ಟೆಗೆ ಬಂದರು. ಹೊಟ್ಟೆ. Hallelujah. Not ಹೊಟ್ಟೆ. Hallelujah. He limited himself. ಆತನು ತನ್ನನ್ನೇ ತಗ್ಗಿಸಿಕೊಂಡ. That's the beauty of Christmas. ಅದಾಗಿದೆ ಕ್ರಿಸ್ಮಸ್ ಹಬ್ಬದ ಮನೋಹರತೆ. Christmas has nothing with the Santa Claus. ನೋಡಿ, ಕ್ರಿಸ್ಮಸ್ ಎನ್ನುವುದು ಸಾಂತಾ ಕ್ಲಾಸ್ ಏನು ಅಲ್ಲ. Christmas has nothing with the firework. ನೋಡಿ, ಕ್ರಿಸ್ಮಸ್ ಎನ್ನುವುದು ಬೆಂಕಿಯನ್ನು ಉರಿಸುವುದು ಹಾಗೇನು ಅಲ್ಲ. Christmas has nothing with the star, moon or anything. ಕ್ರಿಸ್ಮಸ್ ಎನ್ನುವುದು ನಕ್ಷತ್ರ, ಚಂದ್ರ, ಸೂರ್ಯ. Christmas is all about Mother Mary. Christmas is all about his son. ಕ್ರಿಸ್ಮಸ್ ಎನ್ನುವುದು ಮಾತೆ ಮರಿಯಳು ಹಾಗೂ ಆಕೆಯ ಪುತ್ರನಾಗಿದ್ದಾನೆ. I don't know where the Santa Claus come. ನನಗೆ ಗೊತ್ತಿಲ್ಲ ಸಾಂತಾ ಕ್ಲಾಸ್ ಎಲ್ಲಿಂದ ಬಂತೆಂದು. Now we are putting him everywhere. ಆದ್ರೆ ಈಗ ಎಲ್ಲ ಕಡೆಯಲ್ಲಿ ನಾವು ಅದನ್ನ ಇಡ್ತೇವೆ. Hallelujah. The glory of Christmas is, ನೋಡಿ, ಕ್ರಿಸ್ಮಸ್ ಹಬ್ಬದ ಮಹಿಮೆ ಎನ್ನುವುದು Creator ಸೃಷ್ಟಿಕರ್ತ limited himself ತನ್ನನ್ನೇ ತಗ್ಗಿಸಿಕೊಂಡ. in the womb of a creation. ಸೃಷ್ಟಿಯ ಹೊಟ್ಟೆಯಲ್ಲಿಗೆ ಬರಲು. Hallelujah. That's the beauty of Christmas. ಅದಾಗಿದೆ ಕ್ರಿಸ್ಮಸ್ಸಿನ ಮನೋಹರತೆ. Hallelujah. But this body was prepared even before. ನೋಡಿ, ಅದಕ್ಕಿಂತ ಮೊದಲೇ ಒಂದು ದೇಹವನ್ನು ಅಣಿಗೊಳಿಸಿದ್ದರು. When God prepared Mother Mary, ನೋಡಿ, ದೇವರ ಮಾತೆ ಮರಿಯಳನ್ನು ರೂಪಿಸಿದಾಗ God sent that body ನೋಡಿ ಆ ದೇಹವನ್ನು ಅವಳಲ್ಲಿಗೆ into her womb through the power of the Holy Spirit. ಪವಿತ್ರಾತ್ಮರ ಮೂಲಕ ಅವಳ ಹೊಟ್ಟೆಯಲ್ಲಿಗೆ. That's why angels said to Mother Mary, ಆದ್ದರಿಂದಲೇ ದೇವದೂತ ಮಾತೆ ಮರಿಯಳಿಗೆ ಹೇಳಿದರು, Spirit of the Lord will come upon you. ದೇವರ ಆತ್ಮ ನಿನ್ನ ಮೇಲೆ ಬಂದಿದೆ. You will give birth to a son. ನೀನು ಆತನ ಮಗನಿಗೆ ಜನ್ಮ ಕೊಡುತ್ತಿ. Hallelujah. But the body was prepared even before the foundation of the world. ನೋಡಿ, ಲೋಕವು ಉಂಟಾಗುವ ಮೊದಲೇ even before Mother Mary was born, the body was prepared. ನೋಡಿ, ಮಾತೆ ಮರಿಯಳು ಹುಟ್ಟುವುದಕ್ಕಿಂತ ಮೊದಲೇ ಆ ದೇಹವನ್ನು ಅಣಿಗೊಳಿಸಿ ಇಟ್ಟಿದ್ದರು. Even before Mother Mary's mother Anna was there, this body was prepared. ನೋಡಿ, ಮಾತೆ ಮರಿಯಳ ಅಮ್ಮ ಅನ್ನ ಹುಟ್ಟುವುದಕ್ಕಿಂತ ಮೊದಲೇ ಆ ದೇಹವನ್ನು ಅಣಿಗೊಳಿಸಿ ಇಟ್ಟಿದ್ದರು. Hallelujah. That's the body of Christ. ಅದಾಗಿದೆ ಯೇಸು ಕ್ರಿಸ್ತನ ದೇಹ. It is written in Hebrews chapter 10 verse 5. ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 10:5 ಅದು ಬರೆಯಲ್ಪಟ್ಟಿದೆ. When you have come to this world, ಆತನು ಈ ಲೋಕಕ್ಕೆ ಬಂದಾಗ, you have no pleasure. Or inside verse 8, if you can read verse 8, when he said above, you have neither desire or have not pleasure in sacrifices and offering and burnt offering and sin offering. These offerings were according to the law. Sin offerings were there.
burnt offering was there. But God said, when he came, when Jesus appeared to this world, he said, I have not pleased on it. I have no pleasure on it. I am not pleased on it. I don't want all this sin offering, burnt offering. But thou hast prepared a body for me. My son's body is the solution for the sins of the universe. ನೋಡಿ, ಆತನ ಜಗತ್ತಿಗೆ ಬರುವುದಕ್ಕಿಂತ ಮುಂಚೆನೆ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ಬಲಿ ಅರ್ಪಣೆಗಳು, ಕಾಣಿಕೆಗಳು, ದಹನ ಬಲಿಗಳು, ಪಾಪ ಪರಿಹಾರಕ ಬಲಿಗಳು ನಿಮಗೆ ಬೇಡವಾದವು, ಇವು ಯಾವುವು ನಿಮಗೆ ತರಲಿಲ್ಲ ತೃಪ್ತಿಯನ್ನು ಎಂದು ಮೊದಲೇ ಹೇಳಿದ್ದಾರೆ. Can you read Hebrews chapter 1 to 10 to 10? ನೋಡಿ, 1 to 10, 1 to 10. Chapter 10, 1 to 10. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ. Homework. When you go home, do it. ಮನೆಗೆ ಹೋದ ಮೇಲೆ ಹೀಬ್ರು 10:1 10 ತನಕ ಇರುವ ವಾಕ್ಯವನ್ನು ಓದಿ ನೋಡಿ. Before go today we have no afternoon session. This is the afternoon session for you. You have to go home, find out where is Hebrews. Hebrews is not in the Old Testament anyway. Hebrews is in the New Testament. Okay, Hebrews chapter 10 verses 1 to 10. You have to read it. How many of you will read it? Let me see your hand. ನೋಡಿ, ಇವತ್ತು ಮಧ್ಯಾಹ್ನ ಮನೆಗೆ ಹೋದ ನಂತರ ಹೀಬ್ರಿಯರ ಪತ್ರಿಕೆ 10ನೇ ಅಧ್ಯಾಯ 1ರಿಂದ 10 ತನಕ ಓದಿ. ಯಾರೆಲ್ಲ ಓದುತ್ತೀರಾ? ಕೈ ಎತ್ತಿ. ಸತ್ಯಂ ಬರೋಣ. ನಿಜ ಹೇಳ್ಬೇಕು. ನಿಜ ಬೇಕು. ನಿಜ ಹೇಳಬೇಕು. Hallelujah. Hallelujah. Hebrews chapter 10 verse 1 to 10. ಹೀಬ್ರು 10ನೇ ಅಧ್ಯಾಯ 1ರಿಂದ 10 ತನಕ. Oh, beautifully it is written. ನೋಡಿ, ತುಂಬಾ ಚೆನ್ನಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. When we are approaching Christmas, you have to read this again and again and again. ನೋಡಿ, ಕ್ರಿಸ್ಮಸ್ ಹಬ್ಬ ಬರುತ್ತಿರುವಂತೆ ನೀವು ಇದನ್ನು ಪುನಃ ಓದುತ್ತಾ ಇದ್ದೀರಿ. Hebrews chapter 10 verses 1 to 10. ಹೀಬ್ರು 10ನೇ ಅಧ್ಯಾಯ 1ರಿಂದ 10 ತನಕ. How many of you will promise me that I will read it? ನೋಡಿ, ನಾನು ಓದುತ್ತೇನಂತ ಯಾರೆಲ್ಲ ಮಾತು ಕೊಡ್ತೀರಾ? 5 times. ಒಂದು 5 ಬಾರಿ ಅದು ನಾನು ಓದುತ್ತೇನೆ. ಹೀಬ್ರು 5 times. ಕೈ ಎತ್ತಿ. ಯಾರೆಲ್ಲ ಓದ್ತೀರೋ ಅವ್ರು ಕೈ ಎತ್ತಿ. I think someone forget hand at home. ನಾನು ಯೋಚಿಸ್ತಾ ಇದ್ದೇನೆ, ಯಾರಾದ್ರೂ ಕೆಲವರು ಮನೆಯಲ್ಲೇ ಕೈ ಇಟ್ಟು ಬಂದವರಿದ್ದಾರೆ. Hallelujah. How many of you promise me? Hebrews chapter 10 verses 1 to 10. ಯಾರೆಲ್ಲ ಓದ್ತೀರಾ? ಮಾತು ಕೊಡಿ. ಹೀಬ್ರು 10ನೇ ಅಧ್ಯಾಯ 1ರಿಂದ 10 ತನಕ ಒಂದು 5 ಬಾರಿ ನಾನು ಓದುತ್ತೇನೆ ಅಂತವರು ಕೈ ಎತ್ತಿ ಹಿಡಿದು ತೋರಿಸಿ. Go and read it. This is very powerful. ಓದ ನಂತರ ಇದನ್ನು ಓದಿ ನೋಡಿ, ಇದು ತುಂಬಾ ಶಕ್ತಿಯುತವಾದದ್ದು. Initially God said, even in the Old Testament it is written. ಹಳೆಯ ಒಡಂಬಡಿಕೆಯಲ್ಲಿ ಅದು ಬರೆಯಲ್ಪಟ್ಟಿದೆ. I have not decided. I have no pleasure in sacrifices and offerings, and even in burnt offering and in sin offerings. Though these were made according to the law. But it is written in verse number 9. Then he added. Oh, beautiful. Look at this. Then he added. When God said, I have no desire for it, I am not desiring it, I have no pleasure on it, then it is added. Hallelujah. Verse 9. Then he added, see, I have come to do your will. ಈಗೋ ಅಲ್ಲಿ ಬರೆಯಲ್ಪಟ್ಟಿದೆ, ಈಗೋ ನಾ ಬಂದೆ ನಿಮ್ಮ ಚಿತ್ತವನ್ನು ನೆರವೇರಿಸಲೆಂದೇ. A body has come. ಒಂದು ದೇಹ ಬಂತು. To fulfill the will. ಈ ನಿಮ್ಮ ಚಿತ್ತ ನೆರವೇರಿಸಲು. ಚಪ್ಪಾಳೆ ತಟ್ಟಿ. Remember. Verse number 5. 5ನೇ ವಾಕ್ಯದಲ್ಲಿ ಹೇಳುತ್ತಿದೆ. Verse number 5. 5ನೇ ವಾಕ್ಯದಲ್ಲಿ ಹೇಳುತ್ತಿದೆ. It is written, the body was prepared. ನೋಡಿ, ಅಲ್ಲಿ ಬರೆಯಲ್ಪಟ್ಟಿದೆ, ಒಂದು ದೇಹವನ್ನು ಅಣಿಗೊಳಿಸಿ ಇದ್ದರು. Verse number 7. 7ನೇ ವಾಕ್ಯದಲ್ಲಿ ಹೇಳುತ್ತಿದೆ, he has no pleasure on sacrifices, bulls offering, burnt offering, blood offering. He has no sacrifice, no pleasure, or he has never desired for it. ಬಲಿ ಅರ್ಪಣೆಗಳು, ಕಾಣಿಕೆಗಳು, ದಹನ ಬಲಿಗಳು, ಪಾಪ ಪರಿಹಾರ ಬಲಿಗಳು ಆತನಿಗೆ ಬೇಡವಾದವು. Hallelujah. Then he said, ನಂತರ ಆತನು ಹೇಳುತ್ತಿದ್ದಾನೆ, I have come to fulfill your will. ನಾನು ನಿಮ್ಮ ಚಿತ್ತ ನೆರವೇರಿಸಲು ಬಂದಿರುವೆ. What is the will?
ಏನಾಗಿದೆ ಚಿತ್ತ? What is the will? ಏನಾಗಿದೆ ಚಿತ್ತ? Where the will of God is established. ನೋಡಿ, ಎಲ್ಲಿ ದೇವರ In ಚಿತ್ತ the body of Christ. ಕ್ರಿಸ್ತನ ದೇಹದಲ್ಲಿ. In the body of Christ. ಕ್ರಿಸ್ತನ ದೇಹದಲ್ಲಿ. Hebrews 10:5. 10:5 on screen. 10:5. ಇಬ್ರು 10ನೇ ಅಧ್ಯಾಯ 5ನೇ ವಾಕ್ಯ. In the last part. ಅದರ ಕೊನೆಯ ಭಾಗ. Thou hast prepared a body for me. ದೇವರು ನನಗೋಸ್ಕರ ಒಂದು ದೇಹವನ್ನು ಅಣಿಗೊಳಿಸಿ ಇಟ್ಟರು. A body. ಒಂದು ದೇಹ. Single body. ಒಂದೇ ದೇಹ. Where the pleasing of God has revealed. ದೇವರು There is only one single body where God has pleased. ಒಂದೇ ಒಂದು ದೇಹವಾಗಿದೆ ದೇವರು ಅಣಿಗೊಳಿಸಿದ್ದು. Through that body only he has pleased on you and me. ನೋಡಿ, ಆ ದೇಹದ ಮೂಲಕವಾಗಿದೆ ನಿನ್ನನ್ನು ನನ್ನನ್ನು ಅಣಿಗೊಳಿಸಿರುವುದು. ನನ್ನನ್ನು ಎಲ್ಲ ಬಾಡಿ, ನೀನು ನಾನು ಎಲ್ಲ ಇರುವುದು ಆ ದೇಹದಲ್ಲಿ. Hallelujah. Hallelujah. That's the body of Christ. ಅದಾಗಿದೆ ಕ್ರಿಸ್ತನ ದೇಹ. Hallelujah. 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 Through the offering of one body. ಆ ಒಂದೇ ದೇಹದ ಮೂಲಕ. Oh, there is a beautiful verse in Hebrews. If you are really a student of the Bible, please underline it. ನೋಡಿ, ಬೈಬಲ್ ಇದ್ದವರು ದಯವಿಟ್ಟು ಅದರ ಅಡಿಯಲ್ಲಿ ಗೆರೆ ಹಾಕಿ. Not for all, I'm saying this. ನಾನು ಹೇಳುವಂತ ವಾಕ್ಯದ ಅಡಿಯಲ್ಲಿ. If you are a student of the Bible, ನೋಡಿ, ಬೈಬಲ್ ನಿಮ್ಮ ಕೈಯಲ್ಲಿದ್ರೆ you have to underline this and learn this. ನೋಡಿ, ಅದರ ಅಡಿಯಲ್ಲಿ ಈ ವಾಕ್ಯದ ಅಡಿಯಲ್ಲಿ ಗೆರೆ ಹಾಕಿ ಅದನ್ನು ಕಲಿತುಕೊಳ್ಳಿ. Hallelujah. 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 Come on, everybody say. ಎಲ್ಲರೂ ಗಟ್ಟಿಯಾಗಿ ಹೇಳಿ. Hebrews 2 Colossians 2:17. ಕೊಲೋಸಿ 2:17. 2:7. Only if you are a student of the Bible, please read this. Otherwise, you just ignore it. ನೋಡಿ, ಬೈಬಲ್ನ ಕುರಿತು ಕಲಿಯುತ್ತಿರುವವರಾಗಿದ್ರೆ ದಯವಿಟ್ಟು ನೀವು ಮಾತ್ರ ಅಡಿಯಲ್ಲಿ ಗೆರೆ ಹಾಕಿ Otherwise, just ignore it. ಅಥವಾ ಬಿಟ್ಟು ಬಿಡಿ. Now everybody want to be the student. ಈಗ ಎಲ್ಲರಿಗೂ ಕಲಿಯಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ವಿದ್ಯಾರ್ಥಿಗಳಾಗಬೇಕು. Hallelujah. Colossians 2:17. ಕೊಲೋಸಿ 2:17. ಇವೆಲ್ಲವುಗಳು ಬರಲಿದ್ದುದರ ಛಾಯೆ ಮಾತ್ರ. ಇವೆಲ್ಲವೂ വരാനുള്ളവയുടെ ಬರಲಿದ್ದುದರ ನಿഴലാണ്, ಛಾಯೆ ಮಾತ್ರ. another part. ಕ್ರಿಸ್ತ ಯೇಸುವೆ ಅವುಗಳ ಸತ್ಯ ಸ್ವರೂಪ. It's not clear in Kannada, but it is clear, very clear in Malayalam. Okay. Malayalam it says, ഇവ വരുവാനുള്ളവയുടെ നിഴലത്രേ, ദേഹം എന്നതോ ക്രിസ്തുവിനുള്ളത്. ഇംഗ്ലീഷിലും അതുണ്ട്. Unfortunately, it is not there in Kannada, I think. ಕನ್ನಡ ಕ್ರಿಸ್ತ ಯೇಸುವೆ ಅವುಗಳ ಸತ್ಯ ಸ್ವರೂಪ. No, ಅವುಗಳಲ್ಲ. Hallelujah. Hallelujah. But body is Christ. ಕ್ರಿಸ್ತನ ದೇಹ. Which are the shadows of the things to come. Then the second part is, but the body is Christ. ನೋಡಿ, shadow and the body. ಛಾಯೆ, shadow, ಛಾಯೆ, ದೇಹ. copy ಛಾಯೆ. shadow, ಛಾಯೆ ಮತ್ತೆ ದೇಹ, body, ದೇಹ. Hallelujah. Hallelujah. One side is the shadow, ಒಂದು ಬದಿಯಲ್ಲಿ ಛಾಯೆ, other side is the body. ಇನ್ನೊಂದು ಬದಿಯಲ್ಲಿ ದೇಹ. Hallelujah. 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 Body has shadow. ನೋಡಿ, ದೇಹ ಮತ್ತು ಛಾಯೆ. Look at this. ನೋಡಿ, ನೆರಳು ಕಾಣಿಸ್ತಾ ಇದೆ. ಛಾಯೆ ನೋಡಿ, ನೆರಳು ಛಾಯೆ. If body is not here, ನೋಡಿ, ದೇಹ ಇಲ್ಲಿ ಇಲ್ಲದಿದ್ರೆ no value for it. ನೋಡಿ, ಈ ನೆರಳಿಗೆ ಛಾಯೆ It is not there. ಅಲ್ಲಿ ಇಲ್ಲ, ಛಾಯೆ ಇಲ್ಲ. Why you are showing mine? You have also. She is showing mine. Why you are not seeing yours? What is this? Look at this. You have it. Hallelujah. Body, ದೇಹ, shadow, ಛಾಯೆ. This is what you want to leave. Malayalam.
മലയാളം എസിയ ഇവ വരുവാനുള്ളവയുടെ നിഴലത്രേ ദേഹം എന്നതോ ക്രിസ്തുവിനുള്ളത്. ഹല്ലേലൂയ. That part is missing in Kannada. That part is missing in Kannada. ദേഹം എന്നതോ is there in Kannada? ಇಲ್ಲ, ಕನ್ನಡದಲ್ಲಿ ದೇಹ ಎನ್ನುವಂಥದ್ದಿಲ್ಲ. ಇದು ಬರಲಿಕ್ಕಿರುವುದರ ಛಾಯೆ ಮಾತ್ರ ಅಂತ ಕನ್ನಡದಲ್ಲಿ. We Malayalis privileged. ದೇಹം എന്നതോ, ದೇಹವೆನ್ನುವುದು, ದೇಹಂ ಎನ್ನುವುದು ನಿഴಲು, ದೇಹ ಬಾಡಿ ಅಂಡ್ ಶಾಡೋ. ನೋಡಿ, ದೇಹ ಮತ್ತೆ ಛಾಯೆ. What is the body? ಏನಾಗಿದೆ ದೇಹ? Christ. ಕ್ರಿಸ್ತನ. What is the shadow? ಯಾವುದಾಗಿದೆ ಛಾಯೆ? Bulls, goats, sacrifice, burnt offering, sin offering, that offering, this offering. ಓತ ಓರಿಗಳ ದಹನ ಬಲಿ, ಪಾಪ ಪರಿಹಾರ ಬಲಿ, ಕಾಣಿಕೆ ಅರ್ಪಣೆಗಳು, ದರ್ಪಣಗಳು ಎಲ್ಲವೂ ಛಾಯೆ ಮಾತ್ರ. ಅದೆಲ್ಲ ಛಾಯೆ, ಮ್ಯಾಕ್ಸಿಮಮ್ ಕಾಪಿ. ಬಟ್ ದಿಸ್ ಇಸ್ ಬಾಡಿ. ಆದ್ರೆ ಇದು ದೇಹ. This is body. ಇದು ದೇಹ. Hallelujah. Hallelujah. This is the body of Christ. ಇದು ಕ್ರಿಸ್ತ ಯೇಸುವಿನ ದೇಹ. Hebrews 10:5. ಇಬ್ರು 10:5. You have prepared a body for me. ಆತನು ನನಗೋಸ್ಕರ ಒಂದು ದೇಹವನ್ನು When the fullness of the time has come. ಯಾವಾಗ ಸಮಯವು ಪರಿಪಕ್ವವಾಗಿದೆಯೋ, there was a question in heaven. ಅಲ್ಲಿ ಸ್ವರ್ಗದಲ್ಲಿ ಒಂದು ಪ್ರಶ್ನೆ ಬಂತು. Whom shall go for me? Whom shall I send? ಯಾರು ನನಗಾಗಿ ಹೋಗುವರು? ಯಾರನ್ನು ನಾನು ಕಳುಹಿಸಲಿ? Whom shall I send? ಯಾರನ್ನು ನಾನು ಕಳುಹಿಸಲಿ? Who will go for me? ನನಗೋಸ್ಕರ ಯಾರು ಹೋಗುವರು? Jesus said, ಯೇಸು ಹೇಳಿದರು, I will go. ನಾನು ಹೋಗುತ್ತೇನೆ. Send me. ನನ್ನನ್ನು ಕಳುಹಿಸಿ. Send me. ನನ್ನನ್ನು ಕಳುಹಿಸಿ. John 3:16. ಯೋಹಾನ 3:16. God so loved the world. ದೇವರು ಲೋಕವನ್ನು ಅಷ್ಟು ಮಾತ್ರ ಪ್ರೀತಿಸಿದನು. Send his son. ತನ್ನ ಪುತ್ರನನ್ನೇ ಕಳುಹಿಸಿದನು ಈ ಲೋಕಕ್ಕೆ. Not to condemn the world, but to receive, perishing world to receive salvation. ನೋಡಿ, ಲೋಕದಲ್ಲಿ ಮೋಕ್ಷವನ್ನು ಕೊಡಲಿಕ್ಕಾಗಿ. Come. ಎಲ್ಲರೂ ಚಪಾಳಿ. Listen very carefully. ಎಲ್ಲರೂ ಇದನ್ನು ಗಮನಿಸಿ. Focus on one thing. ಒಂದು ಗಾರಿ ಗಮನಿಸಿ. A body. ಒಂದು ದೇಹ. A body. ಒಂದು ದೇಹ. Everybody say a body. ಎಲ್ಲರೂ ಹೇಳಿ, ಒಂದು ದೇಹ. A body. ಒಂದು ದೇಹ. Thou hast prepared a body. ದೇವರು ಒಂದು ದೇಹವನ್ನು That body is the solution for all your body problems. ಆ ದೇಹ ನಿನ್ನ ಶರೀರದ ಎಲ್ಲ ತೊಂದರೆಗೆ ಪರಿಹಾರ. That body represents your body. ನೋಡಿ, ಆ ದೇಹ ನಿನಗಿರುವಂತ ಪರಿಹಾರ. That body is the representation of human mankind. ಅಮಾನವ ಕುಲಕ್ಕೆ ಆ ದೇಹ ರಾಯಭಾರಿಯಾಗಿದೆ. That body is the solution for the world. ಈ ಲೋಕಕ್ಕೆ ಆ ದೇಹ ಒಂದು ಪರಿಹಾರ. God can send anything to this world. ದೇವರು ಈ ಲೋಕದಲ್ಲಿ ಏನೇ ಕೊಟ್ಟರು. Why he has chosen body? ಯಾಕೆ ಅವನು ದೇಹವನ್ನು Why God has chosen body? ಯಾಕೆ ದೇವರು ಶರೀರ Why God has chosen body? ಯಾಕೆ ದೇವರು ದೇಹವನ್ನು ಆರಿಸಿಕೊಂಡದ್ದು? Because you were in the body, you are in the body, you will be in the body. ನೋಡಿ, ನೀವೆಲ್ಲರೂ ದೇಹದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಒಂದು ದೇಹ ಇದೆ. I have body. ನನಗೊಂದು ದೇಹ ಇದೆ. That's why he came in the body. ಆದ್ದರಿಂದಲೇ ಅವನು ದೇಹದಲ್ಲಿ ಬಂದ. He has incarnated in the flesh, in the flesh, in the flesh, in the flesh. ಆತನ ಮಾಂಸ ಧರಿಸಿದ ಆತನ ಮಾಂಸ ಧರಿಸಿದ ಮಾಂಸ ಹೌದು, ಮಾಂಸ. ಎಲ್ಲರೂ ನಿಮ್ಮ ಶರೀರದ ಮಾಂಸವೊಮ್ಮೆ ಮುಟ್ಟಿ ತೋರಿಸಿ. Word became flesh. ದೇವರ ಮಾಂಸ ಧರಿಸಿದರು. Logos, SARS became logos. Word became flesh. ನೋಡಿ, ಲೋಕ dwelt among us. In the beginning there was word was God, word was with God, and word was God. Word became flesh. ನೋಡಿ, ವಾಕ್ಯವು ದೇವರಾಗಿದ್ದರು, ವಾಕ್ಯ ದೇವರೊಂದಿಗೆ ಆಗಿದ್ದರು, ವಾಕ್ಯ ದೇವರೇ ಆಗಿದ್ದರು. ಆ ವಾಕ್ಯವೇ ಮಾಂಸ ಧರಿಸಿ ಬಂದರು. ಮಾಂಸ ಧರಿಸಿ ನಮ್ಮ ಬಳಿಗೆ ಬಂದರು. Emmanuel means God is not in heaven. ದೇವರಿಗೆ ಸ್ವರ್ಗದಲ್ಲಿ ಅಲ್ಲ, God is among us. ದೇವರು ನಮ್ಮೊಂದಿಗೆ, within us. ನಮ್ಮೊಂದಿಗೆ He dwelt among us. ನೋಡಿ, ನಮ್ಮೊಂದಿಗೆ
ನನ್ನೊಂದಿಗಿದ್ದಾರೆ. Today, ಇಂದು that body ಈ ದೇಹ you are receiving in the Eucharist. ನೀವು ಪರಮ ಪ್ರಸಾದದಲ್ಲಿ ಸ್ವೀಕರಿಸುತ್ತಿದ್ದೀರಿ. The body. ಆ ದೇಹ. Oh, 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 ಶಿವೆ oh, ಶಿವೆ oh. ಶಿವೆ ಶಿವೆ Jesus. ಶಿವೆ. Are you with me? Are you with me? Are ನೀವು you with me? ನನ್ನೊಂದಿಗಿದ್ದೀರಾ? ಅರ್ಥವಾಗ್ತಾ ಇದೆಯಾ? Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, ಹಲ್ಲೆಲೂಯಾ. Come to this. Come to this. ಇದನ್ನು ಅರ್ಥ ಮಾಡಿಕೊಳ್ಳಿ. Listen. Just ಗಮನಿಸಿ ಗಮನಿಸಿ. before the foundation of the world, ಲೋಕ ಸೃಷ್ಟಿಯಾಗುವ ಮೊದಲೇ God has prepared a body. ದೇವರೊಂದು ದೇಹವನ್ನು ಅಣಿಗೊಳಿಸಿದ್ದರು. When the time has come, ಈ ಸಮಯ ಬಂದಾಗ God sent that body. ದೇವರು ಆ ದೇಹವನ್ನು ಕಳುಹಿಸಿದರು. That body ಆ ದೇಹ incarnated, ಇಳಿದು ಬಂತು, made flesh, ಮಾಂಸ ಧರಿಸಿದರು, dwelt among us. ಅಮ್ಮಲ್ಲಿಗೆ ಬಂದರು. We crucified that body. ಆ ದೇಹವನ್ನು ನಾವು ಶಿಲುಬೆಯಲ್ಲಿ ಜಡಿದೆವು. We crucified that ಆ body. ದೇಹವನ್ನು ಶಿಲುಬೆಯಲ್ಲಿ ಜಡಿದೆವು. On the cross, ಶಿಲುಬೆಯಲ್ಲಿ you can see that body. ನೋಡಿ, ಆ ದೇಹವನ್ನು ನೋಡಿ, You can see that body. ಆ ದೇಹವನ್ನು ನೋಡಿ. One other place you can see that body today. ನೋಡಿ, ಇನ್ನೊಂದು ಕಡೆಯಲ್ಲಿ ಆ ದೇಹವನ್ನು ನಾವು ಕಾಣುತ್ತೇವೆ. When Jesus took the bread. ಯೇಸು ರೊಟ್ಟಿಯನ್ನು ತೆಗೆದು, Wait. When Jesus took the bread, ಯೇಸು ರೊಟ್ಟಿಯನ್ನು ತೆಗೆದು, he was well aware about that he is taking the bread. ನೋಡಿ, ರೊಟ್ಟಿಯಾಗಿ ಬಂದವನೇ ರೊಟ್ಟಿಯನ್ನು ತೆಗೆದ. What? He was well aware that he is taking bread in his hand. ನೋಡಿ, ಆತನು ರೊಟ್ಟಿಯನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡ. അപ്പമാണ് എടുക്കുന്നത് എന്നവൻ അറിയാമായിരുന്നു. ತಾನು ಎತ್ತಿಕೊಂಡಿರುವುದು ರೊಟ್ಟಿ ಅಂತ ಅವನಿಗೆ ಗೊತ್ತಿತ್ತು. He was the very night when Jesus, oh my God, that flow is gone. Oh. What I was trying to preach? Tell me now. Huh? Oh my God. Okay, I will start from the beginning, then it will come. Even before the foundation of the world, ನೋಡಿ, ಲೋಕ ಸೃಷ್ಟಿಯಾಗುವ ಮೊದಲೇ God has prepared a body. ದೇವರು ಒಂದು ದೇಹವನ್ನು ಅಣಿಗೊಳಿಸಿದರು. When the time has come, ಸಮಯ ಬಂದಾಗ God sent that body. ದೇವರು ಆ ದೇಹವನ್ನು ಕಳುಹಿಸಿದರು. Who received that body? ಯಾರು ಆ ದೇಹವನ್ನು ಸ್ವೀಕರಿಸಿದರು? Through the power of the Holy Spirit, who received that body? ನೋಡಿ, ಪವಿತ್ರಾತ್ಮರಲ್ಲಿ ಆ ದೇಹವನ್ನು ಯಾರು ಸ್ವೀಕರಿಸಿದರು? Mother Mary received it. ಮಾತೆ ಮರಿಯಳು ಸ್ವೀಕರಿಸಿದಳು. That body was where in 10 months. ನೋಡಿ, ಆ ಶರೀರವನ್ನು 10 ತಿಂಗಳು ಹೊತ್ತುಕೊಂಡಳು. Where it was for 10 months. ಎಲ್ಲಿ ಇದ್ದಳು? 10 ತಿಂಗಳು ಎಲ್ಲಿತ್ತು? In the womb of Mother Mary. ಮಾತೆ ಮರಿಯಳ ಗರ್ಭಕೋಶದಲ್ಲಿ. She gave birth to what? ಅವಳು ಬಂದಿರುವುದು ಯಾಕೆ? To that body. ಆ ದೇಹ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. In the Bethlehem. ಬೇತ್ಲೆಹೇಮಿನಲ್ಲಿ What do you see there? ಏನಾಗಿದ್ದಲ್ಲಿ ಕಾಣುವುದು? The body ದೇಹ which God has prepared ದೇವರು ಅಣಿಗೊಳಿಸಿದ್ದು even before the foundation of the world. ಜಗತ್ತು ರೂಪುಗೊಳ್ಳುವ ಮೊದಲೇ Now we crucified that ನಾವು ಆ body ದೇಹವನ್ನು ಶಿಲುಬೆಯಲ್ಲಿ ಜಡಿದೆವು. just before the crucifixion. ಶಿಲುಬೆಗೆ ಇರಿಸುವುದಕ್ಕಿಂತ ಮುಂಚೆ Jesus was well aware about that he is taking the bread. ಯೇಸುವಿಗೆ ಚೆನ್ನಾಗಿ ಗೊತ್ತು ಈ ರೊಟ್ಟಿಯನ್ನು ತೆಗೆದಾಗ. But Jesus said, ಆದ್ರೆ ಯೇಸು ಹೇಳಿದರು, after breaking the bread, ರೊಟ್ಟಿ ಮುರಿಯುವ ಮುಂಚೆ, listen to this very carefully, ಎಚ್ಚರಿಕೆಯಿಂದ ಗಮನಿಸಿ, he took the bread, ಆತನ ರೊಟ್ಟಿ ತೆಗೆದ, he break the bread. ರೊಟ್ಟಿ ಮುರಿದ. Normally what should he say? ಸಾಧಾರಣವಾಗಿ ಆತನು ಹೇಳಿದ, This is the bread for you. ಇದು ನಿಮಗಾಗಿ ಇರುವ ರೊಟ್ಟಿ. Because he took the bread. ಯಾಕೆಂದ್ರೆ ಆತನ ರೊಟ್ಟಿ ತೆಗೆದ. But Jesus said, ಆದರೆ ಯೇಸು ಹೇಳಿದರು, this is my body. ಇದು ನನ್ನ ದೇಹ. Somebody shout, ಯೇಸುವೇ, this is my body. ಇದು ನನ್ನ ದೇಹ. He took the bread, ಆತನ ರೊಟ್ಟಿ ತೆಗೆದ, he
He was aware about he took the bread. ಆತನಿಗೆ ಗೊತ್ತು ತಾನು ರೊಟ್ಟಿ ತೆಗೆಯುತ್ತಿದ್ದೇನೆ. In his hand it is bread. ಅವನ ಕೈಯಲ್ಲಿ ಅದು ರೊಟ್ಟಿ. The moment he prayed, ಅವನು ಮುರಿದಾಗ Jesus said, ಯೇಸು ಹೇಳಿದರು, this is my body. ಇದು ನನ್ನ ದೇಹ. This is my body. ಇದು ನನ್ನ ದೇಹ. Hey Jesus, this is bread. ಅಯ್ಯೋ ಯೇಸುವೆ, ಇದು ಬ್ರೆಡ್. We know this is bread. ನನಗೆ ಗೊತ್ತು ಇದು ರೊಟ್ಟಿ. Last time what we had is bread. ಕೊನೆಗೆ ನಾವು ತಿಂದದಿದೆ ರೊಟ್ಟಿ. Last Passover we had the same. ಕಳೆದೋದ ದಿನದಲ್ಲಿ ಇದನ್ನೇ ನಾವು ತಿನ್ನುತ್ತಿದ್ದೇವೆ. Even yesterday we had the same. ನಿನ್ನೆ ಇದನ್ನೇ ನಾವು Even ತಿನ್ನುತ್ತೇವೆ. tomorrow we will have the ನಾಳೆ same. ಇದನ್ನೇ ನಾವು ತಿನ್ನುವುದು. We know this is bread. ನಮಗೆ ಗೊತ್ತು ಇದು ರೊಟ್ಟಿ. This is what the world is saying. ಅದಾಗಿದೆ ಇಲ್ಲಿ ಹೇಳುತ್ತಿರುವುದು. This is bread. ಇದು ರೊಟ್ಟಿ. This is bread. ಇದು ರೊಟ್ಟಿ. This is just bread. ಇದು ಕೇವಲ ರೊಟ್ಟಿ. This is the remembrance of the bread. ಇದು ರೊಟ್ಟಿಯಾಗಿದೆ. But Jesus said, ಆದ್ರೆ ಯೇಸು ಹೇಳಿದರು, this is my body. ಇದು ನನ್ನ ದೇಹ. Which body? ಯಾವ ದೇಹ? Which body? ಯಾವ ದೇಹ? Tell me now. ಹೇಳಿ, Which body? ಯಾವ ದೇಹ? Which body? ಯಾವ ದೇಹ? This is the body ಈ ದೇಹ prepared ಮತ್ತೆ ಅಣಿಗೊಳಿಸಿಟ್ಟದ್ದು even before the foundation of the world. ಲೋಕವು ಸೃಷ್ಟಿಯಾಗುವ ಮೊದಲೇ. When I was studying liturgy, ನಾನು ಲಿಟರ್ಜಿಯನ್ನು ಕಲಿಯುವಾಗ, when I was studying Catholic Church liturgy, ನಾನು ಕ್ಯಾಥಲಿಕ್ ಧರ್ಮ ಸಭೆಯ ಬಗ್ಗೆ ಕಲಿಯುವಾಗ, in the liturgy, Elias brother knows, in the liturgy there is a portion, it says, ನೋಡಿ ಈ ಕಲಿಕೆಯಲ್ಲಿ ಈ ರೀತಿ ಒಂದು ಪೋಷಣೆ ಇದೆ. here is the Lamb of God who takes away the sins of the world. ಈಗ ಲೋಕದ ಪಾಪವನ್ನು ಹೋಗಲಾಡಿಸುವ ದೇವರ ಕುರಿಮರಿ. Why it is added? ಯಾಕೆ ಇದು ಅಲ್ಲಿ ಸೇರಿಸಲಾಗಿದೆ? I was studying liturgy. ನಾನು ಲಿಟರ್ಜಿಯನ್ನು You ಕಲಿತಾಗ know why it is added? ಅಲ್ಲಿ ಬರೆಯಲ್ಪಟ್ಟಿದೆ. There was a discussion among church fathers ಧರ್ಮ ಸಭೆಯ ಗುರುಗಳೊಂದಿಗೆ ಅಲ್ಲಿ ಒಂದು in ಚರ್ಚೆ the first century. ನೋಡಿ, ಆದಿಮ ಶತಕದಲ್ಲಿ They believed ಅವರು this is the same body. ಅವರು ನಂಬಿದ್ರು ಇದೇ ಶರೀರ. John was talking about the Jesus walking. ಯೋಹಾನನು ಯೇಸು ನಡೆದ ಹಾಗೆ ನಡೆಯುತ್ತಿದ್ದ. John is talking about the Jesus who walks. ಯೋಹಾನನು Jesus who walks. ಯೋಹಾನನು ಯೇಸು ನಡೆದದರ ಬಗ್ಗೆ But in ಬರೆದಿಟ್ಟಿದ್ದಾರೆ. the mass, ಆದ್ರೆ ಬಲಿ ಪೂಜೆಯಲ್ಲಿ no, Jesus is physically walking. ಯೇಸು ಸ್ವಾಮಿ ಶಾರೀರಿಕವಾಗಿ ನಡೆಯುತ್ತಿಲ್ಲ. Then why it is added? ಯಾಕೆ ಇಲ್ಲಿ ಬರೆಯಲ್ಪಟ್ಟಿದೆ? Meaning is same. ಅದರ ಅರ್ಥ ಒಂದೇ. The Jesus who walks in Nazareth, he is walking inside you. ನಜರೇತಿನಲ್ಲಿ ಯೇಸು ನಡೆದಂತೆ ನಿನ್ನ ಅಂತರಂಗದಲ್ಲಿ ಆತನು ನಡೆಯುತ್ತಿದ್ದಾನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Understand this. This is the body. ಇದಾಗಿದೆ ದೇಹ. Jesus said, ಯೇಸು ಹೇಳಿದರು, this is my body, ಇದು ನನ್ನ ದೇಹ, which is broken for you. ನಿಮಗೋಸ್ಕರ ಮುರಿಯಲಾಗುವುದು. Hallelujah. ಹಲ್ಲೆಲೂಯಾ. Took the bread. ರೊಟ್ಟಿಯನ್ನು ತೆಗೆದು, Never said this is the bread. ನಂತರ ಎಲ್ಲಿದ್ದು ರೊಟ್ಟಿ? But Jesus said, ಯೇಸು ಹೇಳಿದರು, this is the body. ಇದು ದೇಹ. Body. ದೇಹ. Which body? ಯಾರ ದೇಹ? Which body? ಎಲಿ. This was the body which is prepared. ನೋಡಿ ಯಾವ ದೇಹ? This was the body which is sent. ನೋಡಿ This was the body Mother Mary received. ಮಾತೆ ಮರಿಯ This was ಹೊಟ್ಟೆಗೆ the ಬಂದದ್ದು. body Mother Mary delivered. ಈ ದೇಹ This was the ಮಾತೆ body ಬಂದದ್ದು. incarnated in the flesh. ನೋಡಿ, This was the ಮಾಂಸ body ಧರಿಸಿ even ಬಂದ before ದೇಹ. the foundation of the world. This was the body Alpha. This was the body Omega. This was the body beginning. This was the body even in the end. This is the body will be same yesterday, today and forever. This is the body of Christ. Where is my translator? I'm not seeing her sound. ನೋಡಿ ನೋಡಿ, ಈ ದೇಹವಾಗಿದೆ. ಜಗತ್ತು ಸೃಷ್ಟಿಯಾಗುವ ಮುಂಚೆನೆ ಅಣಿಗೊಳಿಸಿಟ್ಟದ್ದು ಈ ದೇಹವಾಗಿದೆ. ಮಾತೆ ಮರಿಯಳ ಹೊಟ್ಟೆಗೆ ಬಂದದ್ದು ಈ ದೇಹವನ್ನಾಗಿದೆ. ಮಾತೆ ಮರಿಯಳು ಜನ್ಮ ಕೊಟ್ಟದ್ದು ಈ ದೇಹವಾಗಿದೆ. ಆಲ್ಫಾ ಮತ್ತು ಒಮೆಗಾ ಈ ದೇಹವಾಗಿದೆ. ಪ್ರಾರಂಭ ಮತ್ತು ಅಂತ್ಯವಾಗಿರುವುದು. Hallelujah. 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 Hallelujah.
Today by 12:30 you are going to have this body. ಇಂದು ಮಧ್ಯಾಹ್ನ 12 ಗಂಟೆಗೆ ಈ ದೇಹವನ್ನು ನೀವು ಸ್ವೀಕರಿಸಲಿಕ್ಕಿದ್ದೀರಿ. Hallelujah. Hallelujah. Today by 12:30 you are going to have this body. ಇವತ್ತು ಮಧ್ಯಾಹ್ನ 12 ಗಂಟೆಯ ನಂತರ ಈ ದೇಹ ನೀವು ಸ್ವೀಕರಿಸಲಿಕ್ಕಿದ್ದೀರಿ. Yesterday you had this body. ನಿನ್ನೆ ಇದೇ ದೇಹವನ್ನು ನೀವು ಭುಜಿಸಿದ್ದೀರಿ. Tomorrow you will have this body. ನಾಳೆ ಇದೇ ದೇಹವನ್ನು ನೀವು ಭುಜಿಸಲಿಕ್ಕಿದ್ದೀರಿ. This is the source of life. ಇದಾಗಿದೆ ಜೀವನದ ಬುಗ್ಗೆ. He who eats from me will live forever. ಯಾರು ನನ್ನನ್ನು ಭುಜಿಸುತ್ತಾರೋ ಅವರು ಎಂದೆಂದು ಬದುಕುವರು. He who eats from me ಯಾರು ನನ್ನನ್ನು ಭುಜಿಸುತ್ತಾರೋ will live forever. ಎಂದೆಂದು ಬದುಕುವರು. Hallelujah. Hallelujah. Your forefathers ate manna and they died. ಪೂರ್ವಜರು ಮನ್ನಾ ಎಂಬ ರೊಟ್ಟಿಯನ್ನು ತಿಂದರು. Now I am the manna. ಈಗ ನಾನೇ ಮನ್ನಾ. Jesus said, I am the manna. ಯೇಸು ಹೇಳಿದ್ರು ನಾನೇ From ಮನ್ನಾ. heaven. ಸ್ವರ್ಗದಿಂದ To ಬಂದಿರುವುದು, give you life. ಜೀವ ನೀಡಲು Eat ಬಂದಿರುವುದು. of me. If you eat of me, you will never die. ನೀವು ನನ್ನನ್ನು ತಿನ್ನಿರಿ, ನೀವು ಎಂದಿಗೂ ಸಾಯುವುದಿಲ್ಲ. ಶಿವೆ ಶಿವೆ. This is the life. ಇದಾಗಿದೆ ಜೀವ. Today, ಇಂದು whatever it may be your problem, ನಿನ್ನ ಸಮಸ್ಯೆ ಏನೇ ಆಗಿರಲಿ, this body is the solution. ಈ ದೇಹವಾಗಿದೆ ಪರಿಹಾರ. Go and receive the body. ಹೋಗಿ ದೇಹವನ್ನು Go ಸ್ವೀಕರಿಸು. and receive the body. ಹೋಗಿ ಈ ದೇಹವನ್ನು ಭುಜಿಸು. In the first century, ಆದಿ ಶತಕದಲ್ಲಿ if you read the church history, ನಾವು ಧರ್ಮ ಸಭೆಯಲ್ಲಿ ಕಾಣುತ್ತೇವೆ. you will get wondered. You will be wondering ನಮಗೆ ಆಶ್ಚರ್ಯ ಅನಿಸ್ತದೆ. when someone is sick, ನೋಡಿ, ಯಾರಾದ್ರೂ ಕಾಯಿಲೆ they ಬಂದರೆ used to take them to the church. ನೋಡಿ ಅವರನ್ನು ದೇವಾಲಯಕ್ಕೆ ತರುತ್ತಾರೆ. They used to give them ನಂತರ the body of Christ, ಯೇಸುವಿನ ದೇಹವನ್ನು ಅವರಿಗೆ ಕೊಡುತ್ತಾರೆ. the most powerful medicine, ಅತಿ ಶಕ್ತಿಯುತವಾದ the ಔಷಧಿ, most powerful medicine of ಅತಿ ಶಕ್ತವಾದ ಔಷಧಿ. Hallelujah. Hallelujah. Because this is a body ಇದಾಗಿದೆ ದೇಹ, which was prepared for you. ನಿನಗೋಸ್ಕರ ಅಣಿಗೊಳಿಸಿಟ್ಟಿರುವುದು. Now ಈಗ I'm going to connect this body to your body. ಈ ದೇಹ ನಿನ್ನ ದೇಹದೊಂದಿಗೆ ನಾನು ಒಂದುಗೂಡಿಸುತ್ತೇನೆ. Hallelujah. Hallelujah. In 1 Corinthians, 1 ಕೊರಿಂಥಿ Paul says, ಸಂತ ಪೌಲನು now I'm ಹೇಳುತ್ತಿದ್ದಾರೆ. going to the reference. I will tell you this. ಈಗ ನಾನು ಹೇಳಲು ಬಯಸುತ್ತೇನೆ. Hallelujah. Hallelujah. When you sleep with a harlot, ನೋಡಿ, in adultery you sleep with a vision. ನೋಡಿ, ನಾವು ವ್ಯಭಿಚಾರಿಯಾಗಿ ಒಬ್ಬಳು ಮಲಗಿದ್ದಾಗ You and her body it will become one. ನೋಡಿ, ಆ ವ್ಯಭಿಚಾರಿ ಮತ್ತು ನಿನ್ನ ದೇಹ ಒಂದೇ ಆಗುತ್ತದೆ. In 1 Corinthians it is written. ನೋಡಿ, 1 ಕೊರಿಂಥ್ಯದಲ್ಲಿ ಅದು ಬರೆಯಲ್ಪಟ್ಟಿದೆ. In the prostitution, ನೋಡಿ, ಈ ವ್ಯಭಿಚಾರದಲ್ಲಿ your body will be, the other person's body will be one. ನೋಡಿ, ವ್ಯಭಿಚಾರಕ್ಕಾಗಿ ಹೋಗುವವರು ನಮ್ಮ ಶರೀರ ಮತ್ತು ಆ ವ್ಯಕ್ತಿಯ ಶರೀರ ಒಂದೇ ಆಗುತ್ತದೆ. Then Jesus says, ಯೇಸು ಹೇಳಿದರು, through the apostle it says, ಸಂತ ಪೌಲರ ಮೂಲಕ ಹೇಳುತ್ತಿದ್ದಾರೆ, now you are united to Christ. ಈಗ ನೀವು ಯೇಸುವಿನೊಂದಿಗೆ ಒಂದಾದರೆ, You are united to Christ. ನೀವು ಯೇಸುವಿನೊಂದಿಗೆ ಒಂದಾದರೆ, You are one accordance to Christ. ನೀವು ಯೇಸುವಿನೊಂದಿಗೆ ಒಂದಾದಲ್ಲಿ, Your body is the body of Christ. ನಿನ್ನ ದೇಹ ಯೇಸುವಿನ And the body ದೇಹವಾಗುತ್ತದೆ. of Christ is your body. ನೋಡಿ, ಯೇಸುವಿನ ದೇಹ ನಿನ್ನ ದೇಹವಾಗುತ್ತದೆ. Hallelujah. 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 Now it has the power to heal you. ಅದು ಈಗ ನಿನ್ನನ್ನು ಗುಣಪಡಿಸುತ್ತದೆ. Receive it. ಅದನ್ನು ಸ್ವೀಕರಿಸು. I believe in the power of the body. ನಾನು ಈ ದೇಹದ ಶಕ್ತಿಯನ್ನು ನಂಬುತ್ತಿದ್ದೇನೆ. I believe my body is a temple of God. ನಾನು ನಂಬುತ್ತಿದ್ದೇನೆ ನನ್ನ ದೇಹ ದೇವರ ಆಲಯ. Demons are coming out. ಪಿಶಾಚಿಗಳು ಬಿಟ್ಟು ಹೊರಗಡೆ ಬರುತ್ತಾ ಇದೆ. One by one. ಒಂದರ ನಂತರ ಒಂದಾಗಿ Demons are coming out. ಪಿಶಾಚಿಗಳು ಈಗ ಬಿಟ್ಟು ಹೊರಗಡೆ ಬರುತ್ತದೆ. When you talk about the body of Christ, ಕ್ರಿಸ್ತನ ದೇಹದ ಬಗ್ಗೆ ಎತ್ತಿ ಹೇಳುವಾಗ it has the power. ಅದು ಶಕ್ತಿಯುತವಾದದ್ದು. It is like fire. ಅದು ಬೆಂಕಿಯಂತೆ. To burn out every unwanted. ಅಗತ್ಯವಿಲ್ಲದಿರುವುದೆಲ್ಲವನ್ನು ಅದು ಸುಟ್ಟು ಬಿಡುತ್ತದೆ. Now you speak to your body. ಈಗ ನಿನ್ನ ದೇಹಕ್ಕೆ ನೀನು ಹೇಳು.
any blood pressure, ಯಾವುದೇ ಬ್ಲಡ್ ಪ್ರೆಷರ್, any cholesterol, ಯಾವ ಕೊಲೆಸ್ಟ್ರಾಲ್ it ಆಗಿರಲಿ, is not under control. ಅದು ನಿಯಂತ್ರಿಸಲಿಕ್ಕಾಗದೇ ಇರಬಹುದು. It should under control today, ಇಂದು ಅದು ನಿಯಂತ್ರಿಸಲು ಸಾಧ್ಯ. because we are talking about the body of Christ. ಯಾಕೆಂದರೆ ನಾವು ಕ್ರಿಸ್ತನ ದೇಹದ ಬಗ್ಗೆ ಮಾತನಾಡುತ್ತಿದ್ದೇವೆ. The body of Christ. ಕ್ರಿಸ್ತನ ದೇಹ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. I have a few questions. Let me ask and conclude this. ನೋಡಿ, ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. This is to Brother Elias. ಈಗ ಬ್ರದರ್ ಏಲಿಯಾಸ್, I'm asking you, brother. ನಿಮ್ಮಲ್ಲಿ ಕೇಳುತ್ತಿದ್ದೇನೆ. God is invisible. ದೇವರು ಅಗೋಚರ. Then God said, ದೇವರು ಹೇಳಿದರು, let us make man in our own image. ನಮ್ಮ ಸ್ವರೂಪದಲ್ಲಿ ಒಬ್ಬ ಮನುಷ್ಯನನ್ನು If God is invisible, ದೇವರು ಅಗೋಚರ. from where God image? ಹೇಗೆ ದೇವರ ಸ್ವರೂಪವಿರುವುದು? Hallelujah. Ask that question again. ಪುನಃ ನೋಡಿ, Any brilliant student can answer. ನೋಡಿ, ದೇವರು ಅಗೋಚರವಾಗಿದ್ದಾರೆ, ಮತ್ತೆ ಹೇಗೆ ದೇವರಿಗೊಂದು ಸ್ವರೂಪ ಬರುವುದು? God made the first man Adam in his own image and likeness. ದೇವರು ಆದಿಮ ಮನುಷ್ಯನಾದ ಆದಾಮನನ್ನು ತನ್ನಂತೆ ತನ್ನ ಸ್ವರೂಪದಲ್ಲೇ ಸೃಷ್ಟಿಸಿದರು. If God is visible, then it is possible, but God is invisible. God is spirit. ನೋಡಿ, Spirit has no form. ನೋಡಿ, ದೇವರನ್ನು ನೋಡ್ಲಿಕ್ಕೆ ಆಗಿದ್ರೆ ಹಾಗೆ ಸೃಷ್ಟಿಸಿದ್ರು ಅಂತ ಹೇಳಿದ್ರೆ ಅರ್ಥ ಇದೆ. ಆದ್ರೆ ದೇವರು ಅಗೋಚರ ಅಲ್ವಾ, ಮತ್ತೆ ಹೀಗೆ? That is what brother says. There was a body. ಅಲ್ಲಿ ಒಂದು ದೇಹ ಇತ್ತು. You got the point? ಅರ್ಥವಾಯ್ತಾ ನಿಮಗೆ? ಅರ್ಥವಾಯ್ತಾ? ಹೇಳಿ. Hallelujah. Hallelujah. When God was designing Adam, there was a model in heaven. ನೋಡಿ, ದೇವರು ಆದಾಮನನ್ನು ರೂಪಿಸಿದಾಗ ಸ್ವರ್ಗದಲ್ಲಿ ಒಂದು ಮಾಡೆಲ್ ಅಥವಾ ಆದರ್ಶ ಇತ್ತು. To that model only the Adam was made. ಆ ರೂಪದಲ್ಲೇ ಆದಾಮನನ್ನು ನಿರ್ಮಿಸಿದರು. Listen. ಗಮನಿಸಿ. It is written in Romans. ರೋಮನ್ನರ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಅದು. It is written in Romans. ರೋಮನ್ನರ ಪತ್ರಿಕೆಯಲ್ಲಿ ಅದು ಬರೆಯಲಾಗಿದೆ. You may be wondering where it is written, huh? ನೀವು ಹುಡುಕ್ತಾ ಇರಬಹುದು, ಎಲ್ಲಿ ಅಪ್ಪ ಬರೆಯಲ್ಪಟ್ಟಿರುವುದು? Read this verse. ಈ ವಾಕ್ಯವನ್ನು Romans 5:14. ರೋಮ 5:14. Romans 5:14. ರೋಮ 5:14. 5ನೇ ಅಧ್ಯಾಯ 14ನೇ It ವಾಕ್ಯ. is there. It is written there. ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೆ, ಲಾಸ್ಟ್ ಪಾರ್ಟ್ ಅದನ್ನ ಕಾಲವನ ಮೋಶೆನ ಕಾಲನ, ಮೋಶೆಯ ಕಾಲದವರೆಗೂ ಮರಣವು ದಬ್ಬಾಳಿಕೆ ನಡೆಸುತ್ತಿತ್ತು. ದೇವರ ಆಜ್ಞಾವಿಧಿಗಳನ್ನು ಮೀರಿ ಆದಾಮನು ಮಾಡಿದ ಪಾಪಕ್ಕೆ ಸಮನಾದ ಪಾಪವನ್ನು ಮಾಡದೆ ಇದ್ದವರ ಮೇಲೆಯೂ ಮರಣದ ಆಳ್ವಿಕೆ ನಡೆಯುತ್ತಿತ್ತು. ಆದಾಮನ ಮುಂಬರಲಿದ್ದ ಮಹಾತ್ಮನ ಮುನ್ಸೂಚನೆಯಾಗಿದ್ದನು. It's not there in Kannada. ಮುನ್ಸೂಚನಾ ಅಲ್ಲ. In English it is very clear. Adam, who was a type of the one who was to come. ಆದಾಮನು, in Malayalam it is a ಪ್ರತಿರೂಪಂ. ಕನ್ನಡದಲ್ಲಿ ಪ್ರತಿರೂಪ, ಆದ್ರೆ ನಮ್ಮ ಬೈಬಲ್ ಇರುವುದು ಮುಂಬರಲಿ ಇದ್ದವನ ಮುನ್ಸೂಚನೆ, ಪ್ರತಿರೂಪ. ಆದಾಮನು ರೂಪವಲ್ಲ, ಪ್ರತಿರೂಪ. ಆದಾಮ ಒರಿಜಿನಲ್ ಅಲ್ಲ, ಆದಾಮನು ಒರಿಜಿನಲ್ ಟೈಪ್. ನೋಡಿ, ನಿಜವಾದದ್ದಲ್ಲ, ಆಗಿ ಇದ್ದವನು. ಒರಿಜಿನಲ್ ಯಾರು? ಜೀಸಸ್, ಯೇಸು. ಆ ಡಿಸೈನ್ ಲಾണ് ನೋಡಿ, ಆ ಡಿಸೈನ್ ನಲ್ಲಿ ಆದಾಮನನ್ನು ಮಾಡಿದ್ರು. Hallelujah. 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 Who was the original? ಯಾರು ಒರಿಜಿನಲ್ ಆಗಿರೋದು? Adam was not the original. ಆದಾಮನು ಒರಿಜಿನಲ್ ಅಲ್ಲ. Adam was the type. ನೋಡಿ, ಆದಾಮನು ಅದರ ಹಾಗೆ. Adam
who is a type of the one who was to come. ಆದಾಮನು Prototype. ಬರಲಿಕ್ಕಿದ್ದವನ ಪ್ರತಿರೂಪವಷ್ಟೇ. Prototype. Adam was ಆದಾಮನು prototype. Pratirupam. ಪ್ರತಿರೂಪ. Pratirupam is there in Kannada? ಪ್ರತಿರೂಪ Huh? ಕನ್ನಡ ಬೈಬಲ್ ಅಲ್ಲಿ ಇಲ್ಲ. What is there in Kannada? ಕನ್ನಡದಲ್ಲಿ ಆದಾಮನು ಮುಂಬರಲಿದ್ದ ಮಹಾತ್ಮನ ಮುನ್ಸೂಚನೆ. ಮುನ್ಸೂಚನೆ ಅಲ್ಲಮ್ಮ. Hallelujah. ಹಲ್ಲೆಲೂಯಾ. Model was there. ನೋಡಿ ಅಲ್ಲಿ ಒಂದು ಮಾಡೆಲ್ ಇತ್ತು. From that model only ಆ ಆದರ್ಶದಿಂದಲೇ he created ಆತನು ಸೃಷ್ಟಿಸಿದ Adam. ಆದಾಮನನ್ನು. When he was creating Adam, ಆತನು ಆದಾಮನನ್ನು ರೂಪಿಸಿದಾಗ there was a model ಅಲ್ಲಿ ಒಂದು ಆದರ್ಶವಿತ್ತು. in front of God. ದೇವರ ಮುಂದೆ. Who is that model? ಆ ಆದರ್ಶ ಯಾರು? A body was in front of him. ನೋಡಿ, ಒಂದು ದೇಹ ಆತನ ಮುಂದೆ ಇತ್ತು. It is written in Genesis chapter 1, no? ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. Took the clay and he was forming the first ಮಣ್ಣಿನಿಂದ man, Adam. ಮಣ್ಣಿನಿಂದ ಆದಾಮನನ್ನು ರೂಪಿಸಿದರು. There was a model in heaven. ಅಲ್ಲಿ ಸ್ವರ್ಗದಲ್ಲಿ ಅದಕ್ಕೆ ಒಂದು ಆದರ್ಶವಿತ್ತು. There was a model in heaven. ಅದಕ್ಕೆ ಒಂದು ಆದರ್ಶ ಸ್ವರ್ಗದಲ್ಲಿ ಇತ್ತು. That model has body. ನೋಡಿ, ಆ ಆದರ್ಶ ದೇಹವಾಗಿದೆ. He has body. ಒಂದು ದೇಹ. Hallelujah. ಹಲ್ಲೆಲೂಯಾ. Who has body? ಯಾರ ದೇಹ? Who has body before? ಅದಕ್ಕಿಂತ ಮುಂಚೆ ಇದ್ದದ್ದು ಯಾರ ದೇಹ? It is not written there. ಅಲ್ಲಿಯೇ ಬರೆಯಲ್ಪಡಲಿಲ್ಲ. But it is written Hebrews chapter 10 verse 5. ಆದ್ರೆ ಇಬ್ರು 10:5 ಬರೆಯಲ್ಪಟ್ಟಿದೆ. Thou hast prepared a body for me. ನನಗೋಸ್ಕರ ಒಂದು ದೇಹವನ್ನು ಅಣಿಗೊಳಿಸಿ ಇಟ್ಟಿದ್ದರು. Then God said, ನಂತರ ದೇವರು ಹೇಳಿದರು, whom shall I send? Who will go for me? ಯಾರನ್ನು ನಾನು ಕಳುಹಿಸಲಿ, ಯಾರು Jesus ನನಗಾಗಿ said, I ಹೋಗುವುದು? will go. ಯೇಸು ಹೇಳಿದ್ರು, ನಾನು ಹೋಗುತ್ತೇನೆ. Jesus said, I will go. ಯೇಸು ಹೇಳಿದ್ರು, ನಾನೇ ಹೋಗುತ್ತೇನೆ. And Father sent his son. ಪಿತನು ತನ್ನ ಮಗನನ್ನೇ ಕಳುಹಿಸಿದರು. Listen, Father sent his son. ನೋಡಿ, ಪಿತನು ತನ್ನ ಮಗನನ್ನು ಕಳುಹಿಸಿದರು. The body was prepared. ದೇಹವನ್ನು ಅಣಿಗೊಳಿಸಿ. From where God got the model? ಎಲ್ಲಿ ದೇವರು ಮಾಡೆಲ್ In heaven ಮಾಡಿದ್ರು? itself there was a body. ನೋಡಿ, ಸ್ವರ್ಗದಲ್ಲೇ ಒಂದು ದೇಹ ಇತ್ತು. That's the body of our Lord Jesus Christ. ಅದಾಗಿದೆ ಕರ್ತನಾದ ಯೇಸುವಿನ ದೇಹ. Mother Mary received that body. ಮಾತೆ ಮರಿಯಳು ಆ ದೇಹವನ್ನು ಸ್ವೀಕರಿಸಿದಳು. Mother Mary gave birth to that body. ಮಾತೆ ಆ ದೇಹಕ್ಕೆ ಜನ್ಮ ಕೊಟ್ಟಳು. People crucified that body. ಆ ದೇಹವನ್ನು ಜನರು ಶಿಲುಬೆಯಲ್ಲಿ ಜಡಿದರು. When he was taken to the cross, ಆತನು ಶಿಲುಬೆಗೆ ಏರಿಸಲ್ಪಟ್ಟಾಗ Pilate said, here is the man. ಪೀಲಾತನು ಹೇಳಿದ, ಇವನು ಮನುಷ್ಯ. Pilate said, he is the man. ಪೀಲಾತನು ಹೇಳಿದ, ಇವನೊಬ್ಬ ಮನುಷ್ಯ. The complete man. ನೋಡಿ, ಪೂರ್ಣನಾದ ಮನುಷ್ಯ, The perfect man. ಪರಿಪೂರ್ಣನಾದ ಮನುಷ್ಯ. Hallelujah. ಹಲ್ಲೆಲೂಯಾ. Who is the perfect man? ಯಾರಾಗಿದೆ ಪೂರ್ಣನಾದ ಮನುಷ್ಯ? The original man. ನಿಜವಾದ ಮನುಷ್ಯ. The original man is not Adam. ನಿಜವಾದ ಮನುಷ್ಯ ಆದಾಮನಲ್ಲ. The original man is Christ. ನಿಜವಾದ ಮನುಷ್ಯ ಯೇಸು ಕ್ರಿಸ್ತ. This is the reason why Jesus said, ಆದ್ದರಿಂದಲೇ ಯೇಸು ಸ್ವಾಮಿ man ಹೇಳಿದ್ದು, can live without bread. ಆದ್ದರಿಂದಲೇ ಯೇಸು ಸ್ವಾಮಿ ಹೇಳಿದ್ದು, When Jesus was tempted by the devil, ಪಿಶಾಚಿಯಿಂದ he was telling, no, make the ಶೋಧಿಸಲ್ಪಟ್ಟಾಗ stone bread, eat and live. Jesus said, men can live even without bread. ಯೇಸು ಸ್ವಾಮಿ ಪಿಶಾಚಿಗೆ ಹೇಳಿದಲ್ವ, ಮನುಷ್ಯನ ರೊಟ್ಟಿಯಿಂದ ಮಾತ್ರವಲ್ಲ Original ಬದುಕುವುದು. man. ನಿಜವಾದ ಮನುಷ್ಯ. He's talking about the original man. ಆತನು ನಿಜವಾದ ಮನುಷ್ಯನ ಬಗ್ಗೆ ಹೇಳುತ್ತಾ Where ಇದ್ದಾನೆ. is the original man? ಎಲ್ಲಿಯಾಗಿದೆ ನಿಜವಾದ ಮನುಷ್ಯನಿರುವುದು? Original image of man is there in heaven. ನಿಜವಾದ ಮನುಷ್ಯನ ಸ್ವರೂಪ ಇರುವುದು ಸ್ವರ್ಗದಲ್ಲಿ. In that image only Adam was created. ನೋಡಿ, ಆ ಸ್ವರೂಪದಲ್ಲಿ ಆದಾಮನನ್ನು After that ರೂಪಿಸಿದರು. we lost our image. ಅಲ್ಲಿ ನಂತರ ಅಲ್ಲಿ Now what ಒಂದು we are ಸ್ವರೂಪ seeing ಇತ್ತು. is fake, or not original. ನೋಡಿ, ಈಗ ನಾವು ಕಾಣುತ್ತಿರುವುದು ಎಲ್ಲ ನಿಜ ಸಂಗತಿ ಅಲ್ಲ. Now what we are seeing, now you are seeing me without hair. This is fake. That's why hair is falling. ನೋಡಿ, ಈಗ ನಾನು ಕಾಣುತ್ತಿರುವುದು ನಿಜ ಅಲ್ಲ, ಆದ್ರಿಂದ ನನ್ನ ಕೂದಲೆಲ್ಲ ಉದುರಿ ಹೋಗಿ ಬೋಳ್ಮಂಡಿ ಆಗಿದೆ. Why is getting gray? It's fake. ಯಾಕೆ ಈ ಕೂದಲೆಲ್ಲ ಬಿಳಿ You're ಆಯ್ತು? fake. I am fake. Everybody is fake. ನೋಡಿ, ನನ್ನಲ್ಲಿರುವುದು It's not ನಿನ್ನಲ್ಲಿರುವುದು ಯಾವುದು ನಿಜವಾದದ್ದಲ್ಲ. Without hair is smiling. ನೋಡಿ, ಕೂದಲಿಲ್ದ ಅಲ್ಲಿರೋ ಬೋಳ್ಮಂಡಿ ಒಬ್ಬರು ನೆಗಾಡ್ತಾ ಇದ್ದಾರೆ. Hallelujah. ಹಲ್ಲೆಲೂಯಾ. At the age of 33, 35, we say, oh, back pain.
This pain, ಅಯ್ಯೋ ಅಯ್ಯ ಅಯ್ಯೋ ಅಪ್ಪ ಎನ್ನ ಚೀವೆ. 33, 35 ಆದ ಕೂಡ ಅಯ್ಯೋ ಸೊಂಟ ನೋವು, ಅಲ್ಲಿ ನೋವು, ಇಲ್ಲಿ ನೋವು, ಏನ್ ಮಾಡ್ಲಿ? Can't give birth to 3 kids, more than that cannot. 3 ಮಕ್ಕಳಾಯ್ತು, ಇನ್ನು 4ನೇದಾಗಿ ಇನ್ನೊಂದು ಹೊತ್ಕೊಳ್ಳಿಕ್ಕೆ ಆಗುದಿಲ್ಲ. Hallelujah. Hallelujah. Sarah was giving birth at the age of 100. ಸಾರಾಳು 100ನೇ ವಯಸ್ಸಿನಲ್ಲಿ ಮಗುವಿಗೆ ಜನ್ಮ ಕೊಟ್ಟದ್ದು. Hallelujah. Hallelujah. The original man, the image of man became fake. ನೋಡಿ, ನಿಜವಾದ ಮನುಷ್ಯನ ಪ್ರತಿರೂಪವಾಗಿದೆ What you are seeing ಇಂದು is not ನಾವಿರುವುದು. original. That's why it is affected by depression, that pressure, this pressure, sugar, cholesterol, joint pain, cancer, tumor, migraine. Oh, migraine is killing me, brother. Everything is become fake. It's not original man. ನೋಡಿ, ಇದೆಲ್ಲ ಒರಿಜಿನಲ್ ಅಲ್ಲ. When Jesus came, ಯೇಸು ಬಂದಾಗ devil approached him by saying, ನೋಡಿ, ಈ ಪಿಶಾಚಿ ಆತನಲ್ಲಿ ಈ ರೀತಿ ಹೇಳಿತು, you are also men. ನೀವು ಸಹ ಮನುಷ್ಯ. Jesus said, ಯೇಸು ಹೇಳಿದರು, yes, I am the original. ಹೌದು, ನಾನು I ನಿಜವಾದದ್ದು. can live without bread. ನನಗೆ ರೊಟ್ಟಿ ಇಲ್ಲದೆ ಬದುಕಲು ಸಾಧ್ಯ. You understand the meaning? ಅರ್ಥವಾಗ್ತಾ ಇದೆಯಾ ಇದರ No ಅರ್ಥ? one can live without bread. ಯಾರೀಗ ರೊಟ್ಟಿ ತಿನ್ನದೆ I can ಬದುಕಲಾಗಲ್ಲ, live without bread. ಆದರೆ ನನಗೆ ರೊಟ್ಟಿ ಇಲ್ಲದೆ ಬದುಕಲು ಸಾಧ್ಯ. Hallelujah. Hallelujah. Because I am the original. ಯಾಕೆಂದ್ರೆ ನಾನು ನಿಜವಾದವನು. You are not with me? ನೀವು ನನ್ನ ಜೊತೆ ಇದ್ದೀರಾ? Are you with me? ನನ್ನ ಸಂಗಡ ಇದ್ದೀರಾ? Hallelujah. Hallelujah. This is not original. ಇದು ನಿಜವಾದದ್ದಲ್ಲ. If it is original, ಇದು ನಿಜವಾದದ್ದಾಗಿದ್ರೆ minimum fallen Adam can live 900 years. ಆದಾಮನು 900 ವರ್ಷ After the fall, ಬದುಕಿದನು. Adam was living 920 years. ನೋಡಿ, ಆದಾಮನು ಬಿದ್ದು ಹೋದ ನಂತರ 920 ವರ್ಷ ಬದುಕಿದ. Now you imagine what will be the life of Adam if he was not falling. ನೋಡಿ, ಹಾಗಿದ್ರೆ ಯೋಚಿಸಿ ನೋಡಿ, ಆದಾಮನು ಬಿದ್ದು ಹೋಗದೆ ಇದ್ರೆ ಎಷ್ಟು ವರ್ಷ ಬದುಕಿರಬಹುದು? Hallelujah. Hallelujah. After the fall, ಬಿದ್ದು ಹೋದ ನಂತರ he lived 920 years. 920 ವರ್ಷ ಪುನಃ ಬದುಕಿದ. Hallelujah. Hallelujah. After the fall. ಬಿದ್ದು ಹೋದ ನಂತರವು. So the original has to come out. ನಿಜವಾದದ್ದು ಹೊರಗಡೆ ಬರಲಿಕ್ಕಿತ್ತು. How the original will come out? ಹೇಗೆ ನಿಜವಾದದ್ದು ಬಂದದ್ದು? Through the original only the original will come out. ನಿಜವಾದದ್ದರಿಂದಲೇ ನಿಜವಾದದ್ದು Who is the ಬಂದದ್ದು. original? ಯಾರು ನಿಜವಾದದ್ದು? Christ. ಯೇಸು ಕ್ರಿಸ್ತನು. Why Jesus came? ಯಾಕೆ ಯೇಸು ಬಂದದ್ದು? To bring out the original. ನಿಜವಾದದ್ದನ್ನು ಹೊರಗಡೆ ತರಲು. Hallelujah. Hallelujah. That's why Jesus said, ಆದ್ದರಿಂದಲೇ ಯೇಸು ಹೇಳಿದರು, by believing me, ನನ್ನನ್ನು ನಂಬುವವರು you will have life and the life in abundance. ನಿಮಗೆ ಆ ಜೀವ, ಯಥೇಚ್ಛವಾದ ಜೀವ ಸಿಗುತ್ತದೆ. You will have life ನಿಮಗೆ ಜೀವ ಸಿಗುತ್ತದೆ, and the life in abundance. ಯಥೇಚ್ಛವಾಗಿ ಜೀವ ಸಿಗುತ್ತದೆ. Your situation may be done and dusted. ನಿಮ್ಮ ಸನ್ನಿವೇಶ ಒಂದೊಮ್ಮೆ ಕೆಟ್ಟದ್ದು There is ಆಗಿರಬಹುದು. chance for you. ನಿಮಗೊಂದು ಚಾನ್ಸ್ Because ಕೊಡ್ತೇನೆ. you are created in the image of God. ಕಾರಣ ನೀವು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು. After the fall, ಬಿದ್ದು ಹೋದ ನಂತರವು the image was mistaken. ನೋಡಿ, ಆ ಸ್ವರೂಪಕ್ಕೆ ಬದಲಾವಣೆ Now we can restore it ಈಗ ಅದನ್ನು ಮರಳಿ ಕಟ್ಟಿ by believing in Jesus. ಯೇಸುವಿನಲ್ಲಿ ವಿಶ್ವಾಸವಿಡುವುದರ ಮೂಲಕ. Shout hallelujah to the Lord. ಗಟ್ಟಿಯಾಗಿ ಯೇಸುವಿಗೆ ಹಲ್ಲೆಲೂಯಾ ಹೇಳಿ. Especially, ಪ್ರತ್ಯೇಕವಾಗಿ let me talk to them. ಇವರಿಗೆ ಮಾತನಾಡುತ್ತೇನೆ, Let me talk to them. ಇವರೊಂದಿಗೆ ಮಾತನಾಡುತ್ತೇನೆ. Everybody, those who are sitting here, let me tell you this. ನೋಡಿ, ಹೊರಗಡೆ ಕುಳಿತಿರುವವರೇ ನನಗೆ ಉತ್ತರ ಕೊಡಿ. What you are seeing in yourself is not original. ನೋಡಿ, ನಿಮ್ಮಲ್ಲಿ ಏನೆಲ್ಲ ಇದೆಯೋ ಅದು ಯಾವುದು ನಿಜವಾದದ್ದಲ್ಲ. The original is ನಿಜವಾದದ್ದು Christ. Original is Christ. ನೋಡಿ, ನಿಜವಾದದ್ದು ಕ್ರಿಸ್ತನು. We have brought into Christ, ನಾವು ಕ್ರಿಸ್ತನೆಡೆಗೆ ನಮ್ಮನ್ನು ತಂದಿರುವುದು into the original. ನಿಜವಾದದರೆಡೆಗೆ. So receive it today. ಅದನ್ನೆಂದು ಸ್ವೀಕರಿಸಿ. Receive it today. ಇಂದು ಅದನ್ನು ಸ್ವೀಕರಿಸಿ. He has given you that grace to go back to the original. ನೋಡಿ, ಆತನು ನಿಜವಾದದರೆಡೆಗೆ ಹೋಗಲಿಕ್ಕಾಗಿ ನಿಮಗೆ ಕೃಪೆ ಕೊಟ್ಟಿದ್ದಾರೆ. You know what Jesus is trying to convey? ಯೇಸು ಸ್ವಾಮಿ ಹೇಳಲು ಬಯಸುತ್ತಿರುವುದೇನೆಂದರೆ, This message should reach everyone.
That's why I'm walking and getting your attention. ನೋಡಿ, ನಿಮ್ಮೆಲ್ಲರ ಬಳಿಗೆ ನಾನು ಬಂದು ಹೇಳ್ತಿರೋದು, ನೀವೆಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಿ. Hallelujah. 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 Into every man's before, in front of every man, devil used to go and say, I will do that, I will do this. Same way he went to the Jesus. ನೋಡಿ, ಪಿಶಾಚಿ ಎಲ್ಲರ ಹಿಂದೆ ಹೋಗಿ ಹೇಳ್ತಾನೆ, ನಾನು ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತೇನೆ ಅಂತ. ಇದೇ ರೀತಿ ಯೇಸು ಸ್ವಾಮಿ He went into in front of Jesus. ಅವನು ಯೇಸುವಿನ ಬಳಿಗೂ ಸಹ ಬಂದ and said, ನಂತರ ಹೇಳಿದ, if you are son of God. ನೀನು ದೇವರ ಪುತ್ರನಾಗಿದ್ದರೆ. Jesus said. ಯೇಸು ಹೇಳಿದರು, you have seen men, ನೀವು ಮನುಷ್ಯನನ್ನು ಕಾಣುತ್ತಿದ್ದೀರಿ, but I am different. ಅದು ನನಗೆ ವ್ಯತ್ಯಾಸ ಇದೆ. What you have seen is not original. ನೀವು ಏನು ಕಾಣುತ್ತೀರೋ ಅದು ನಿಜ ಅಲ್ಲ. I am the original. ನಾನೇ ನಿಜವಾದದ್ದು. Hallelujah. Hallelujah. I am the original. ನಾನೇ ನಿಜವಾದದ್ದು. I have the power. ನಾನೇ ಶಕ್ತಿ. To live without bread. ರೊಟ್ಟಿ ಇಲ್ಲದೆ ಬದುಕುವವನು. Today, ಇಂದು through Jesus, ಯೇಸುವಿನ ಮೂಲಕ God is restoring the original. ದೇವರು ನಿಜವಾದದ್ದನ್ನು ಮರಳಿ ಕಟ್ಟುವರು. Everybody, God is restoring the original. ಯೇಸು ನಿಜವಾದದ್ದನ್ನು ಮರಳಿ ಕಟ್ಟುವರು. Now you speak to your body. ಈಗ ನಿಮ್ಮ ದೇಹಕ್ಕೆ ನೀವು ಹೇಳಿ, you will be healed. ನಿನಗೆ ಸೌಖ್ಯ ಸಿಗ್ತದೆ. Why you will be healed? ಯಾಕೆ ನಿನಗೆ ಸೌಖ್ಯ ಸಿಗುವುದು? Because you got the mystery. ಯಾಕೆಂದ್ರೆ ನಿನಗೊಂದು ಮಿಸ್ಟ್ರಿ ಇದೆ, ಚರಿತ್ರೆ ಇದೆ, ರಹಸ್ಯವಿದೆ. You got the mystery. ನಿನಗೊಂದು ರಹಸ್ಯವಿದೆ. Mystery of incarnation. ರಹಸ್ಯವೆನ್ನುವುದು ಪೂರ್ವ ನಿರ್ಣಯದ ರಹಸ್ಯ. Incarnation, ಜಡಾವತಾರ, ಮನುಷ್ಯ. ನೋಡಿ, ಮನುಷ್ಯಾವತಾರದ ರಹಸ್ಯ, ಮನುಷ್ಯನಾಗಿ ಬಂದವನದು. Hallelujah. 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 Receive it. I believe in the body of Christ. ಇದನ್ನು ಸ್ವೀಕರಿಸಿ, ನಾನು ಕ್ರಿಸ್ತನ ದೇಹವನ್ನು I receive the body of Christ. ನಾನು ಕ್ರಿಸ್ತನ ದೇಹವನ್ನು ಸ್ವೀಕರಿಸುವೆ. Lift your both hands. ಎರಡು ಕೈಗಳನ್ನು ಎತ್ತಿ ಹಿಡಿದುಕೊಳ್ಳಿ. Lift your both hands. ಎರಡು ಕೈಗಳನ್ನು ಮೇಲಕ್ಕೆತ್ತಿ. Repeat after me these words. ಇದನ್ನು ಪುನಃ ಪುನಃ ಹೇಳಿ. I believe in the body of Christ. ನಾನು ಕ್ರಿಸ್ತನ ದೇಹವನ್ನು ನಂಬುತ್ತಿದ್ದೇನೆ. I believe in the body of Christ. ನಾನು ಯೇಸುವಿನ ದೇಹವನ್ನು ನಂಬುತ್ತಿದ್ದೇನೆ. I believe in the blood of Christ. ನಾನು ಯೇಸುವಿನ ರಕ್ತವನ್ನು ನಂಬುತ್ತಿದ್ದೇನೆ. I believe the cleansing power of the blood and the body of Christ. ನಾನು ಕ್ರಿಸ್ತನ ದೇಹದಿಂದ ಸುರಿಸಲ್ಪಟ್ಟ ರಕ್ತವನ್ನು ನಂಬುತ್ತಿದ್ದೇನೆ. I receive it. ನಾನು ಅದನ್ನು ಸ್ವೀಕರಿಸುತ್ತಿದ್ದೇನೆ. My weakness I am exchanging with the body of Christ. ನನ್ನ ಬಲಹೀನತೆಯಲ್ಲಿ ಕ್ರಿಸ್ತನ ದೇಹವನ್ನು ನಾನು ಸ್ವೀಕರಿಸುತ್ತಿದ್ದೇನೆ. My weakness I am exchanging with the body of Christ. ನನ್ನದೇ ಬಲಹೀನತೆಯಲ್ಲಿ ಕ್ರಿಸ್ತನ ದೇಹವನ್ನು ಸ್ವೀಕರಿಸುತ್ತಿದ್ದೇನೆ. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. I am exchanging with the body of Christ. ನನ್ನ ಕ್ರಿಸ್ತನ ದೇಹವನ್ನು ಬದಲಾಯಿಸುತ್ತೇನೆ. Exchanging with the body of Christ. ಕ್ರಿಸ್ತನ ದೇಹವನ್ನು ಬದಲಾಯಿಸುತ್ತೇನೆ. My sorrow, ನನ್ನ ದುಃಖಗಳು, my pain, ನನ್ನ ನೋವುಗಳು, all my depression, ನನ್ನ ಎಲ್ಲ ರೀತಿಯ distress, ಆತಂಕಗಳು I exchange with the body of Christ. ಕ್ರಿಸ್ತನ ದೇಹಕ್ಕೆ ನಾನು And I ಒಪ್ಪಿಸುತ್ತೇನೆ. receive from the body of Christ, ನಂತರ ಕ್ರಿಸ್ತನ ದೇಹದಿಂದ ನಾನು ಸ್ವೀಕರಿಸುವೆ. which is perfect body of Christ. ಪರಿಪೂರ್ಣವಾದ ಕ್ರಿಸ್ತನ Body ದೇಹ. of Jesus is perfect. ಯೇಸುವಿನ ದೇಹ I'm ಪರಿಪೂರ್ಣವಾದದ್ದು. exchanging all my imperfections into the perfect body of Christ. ನನ್ನ ಜೀವನದ ಎಲ್ಲ ಅಪೂರ್ಣತೆಗಳು ಕ್ರಿಸ್ತನ ದೇಹದ ಪೂರ್ಣತೆಯಿಂದ ಬದಲಾಗುತ್ತಿದೆ. Now, ಈಗಲೇ the name of Jesus. ಯೇಸುವಿನ ನಾಮದಲ್ಲಿ Place your hand where you need healing and say this word, imperfections. Go into the body of Christ. From the body of Christ, I'm receiving the perfections. ನೋಡಿ, ಎಲ್ಲಿ ಎಲ್ಲ ನಿಮಗೆ ಕಾಯಿಲೆ ಇದೆಯೋ ಆ ಕಾಯಿಲೆ ಇರುವ ಜಾಗದಲ್ಲಿ ನಿಮ್ಮ ಕೈಯನ್ನಿಟ್ಟು ಹೇಳಿ, ಪರಿಪೂರ್ಣವಾದ ಯೇಸುವಿನ ದೇಹದಿಂದ ಅಪೂರ್ಣವಾದ ನನ್ನ ದೇಹದಲ್ಲಿಗೆ ಅಪೂರ್ಣತೆ ಬರಲಿ. Say that. ಹೇಳಿ ಹೇಳಿ ಹೇಳಿ. ಕಾಯಿಲೆ ಇರುವ ಭಾಗದಲ್ಲಿ ನಿಮ್ಮ ಕೈಯನ್ನಿಟ್ಟು, ನನ್ನ ದೇಹದಲ್ಲಿರುವ ಕಾಯಿಲೆಯಲ್ಲಿಗೆ ಪರಿಪೂರ್ಣವಾದ ಯೇಸುವಿನ ದೇಹದಿಂದ ಈಗ ಅಪೂರ್ಣತೆಯ ಸೌಖ್ಯ ಇಳಿದು ಬರಲಿ. ಎಲ್ಲರೂ ಪ್ರಾರ್ಥಿಸಿ ಹಾಗೆ. Many are receiving strength. ಅನೇಕರಿಗೆ ಶಕ್ತಿ ಬರುತ್ತಾ ಇದೆ. Put your burden on him. ನೋಡಿ, Cast your burden on him. ನಿನ್ನ ಹೊರೆಯನ್ನು ಆತನಿಗೆ ಕೊಟ್ಟು ಬಿಡು.
Put your sickness on his body. ನಿನ್ನ ಕಾಯಿಲೆಯನ್ನು ಆತನ ದೇಹಕ್ಕೆ ಕೊಡು. Into his body. ಆತನ ದೇಹಕ್ಕೆ ಕೊಡು. Take it from his body. ಆತನ ದೇಹದಿಂದ ಸ್ವೀಕರಿಸು. You may be partially blind today. ನಿನಗೆ ಇಂದು ಕಣ್ಣು ಕಾಣುವುದಿಲ್ಲವೇ? Receive sight from the perfect body. ಪೂರ್ಣವಾದ ದೇಹದಿಂದ ದೃಷ್ಟಿ ನೀನು ಪಡೆದುಕೋ. In the name of Jesus. ಯೇಸುವಿನ ನಾಮದಲ್ಲಿ. The name of Jesus. ಯೇಸುವಿನ ನಾಮದಲ್ಲಿ. Everybody speak to your body. ಪ್ರತಿಯೊಬ್ಬರಿಗೆ ಗುಣವಾಗ್ತಾ ಇದೆ. Whatever you speak. ನಿನಗೆ ಏನ್ ಬೇಕು ಹೇಳಿಕೋ. Especially those who are joining me online. ಆನ್ಲೈನ್ ನಲ್ಲಿ ಇದನ್ನು ಕಾಣುವವರೇ. Let me tell you this. ನಿಮಗೆ ನಾನು ಹೇಳುತ್ತಿದ್ದೇನೆ. Do it now. ಈಗಲೇ ಅದನ್ನು ಮಾಡು. I am weak. ನಾನು ಬಲಹೀನನು. But regarding me. ಆದರೆ ನನ್ನ ಪರವಾಗಿ. Jesus is not weak. ಯೇಸು ಸ್ವಾಮಿ ಬಲಹೀನನಲ್ಲ. His body is not weak. ಆತನ ದೇಹ ಬಲಹೀನವಾದದ್ದಲ್ಲ. I am weak. ನಾನು ಬಲಹೀನನು. I receive strength from the body of Christ. ಆದರೆ ಕ್ರಿಸ್ತನ ದೇಹದಿಂದ ನಾನು ಶಕ್ತಿ ಪಡೆಯುತ್ತಿದ್ದೇನೆ. ಶಿವೇ 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 ಶಿವೇ. Many weaknesses are going. ಅನೇಕರ ಕಾಯಿಲೆಗಳು ಗುಣವಾಗ್ತಾ ಇದೆ. Many weaknesses are leaving. ಅನೇಕ ಕಾಯಿಲೆಗಳು ಬಿಟ್ಟು ಹೋಗ್ತಾ ಇದೆ. Speak, speak, speak. ಶಿವೇ ಶಿವೇ ಹೇಳಿ ಹೇಳಿ ಹೇಳಿ. ಶಿವೇ 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 ಶಿವೇ. Surgery getting cancelled. ನೋಡಿ ಆಪರೇಷನ್ಗಳು ಕ್ಯಾನ್ಸಲ್ In ಆಗ್ತಾ the ಇದೆ. name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. Touch. ಮುಟ್ಟಿರಿ. ಶಿವೇ 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 ಶಿವೇ. Send your word, Lord Jesus. ನಿಮ್ಮ ವಾಕ್ಯವನ್ನು ಕಳುಹಿಸಿರಿ ಯೇಸುವೇ. Heal your children. ಇವರನ್ನು ಗುಣಪಡಿಸಿರಿ. Today is the last day for that headache. ತಲೆನೋವು ಇಂದು ಅದರ ಕೊನೆಯ ದಿನವಾಗಿದೆ. Last day for that headache. ತಲೆನೋವಿನ ಕೊನೆಯ ದಿನವಿದು. To leave you now. ನಿನ್ನಿಂದ ಇದು ಬಿಟ್ಟು ಹೋಗ್ತಾ ಇದೆ. It has no power over you. ಇನ್ನು ಅದಕ್ಕೆ ಶಕ್ತಿ ಇರುವುದಿಲ್ಲ. It has no power over you. ಇನ್ನು ಅದಕ್ಕೆ ಶಕ್ತಿ ಇರುವುದಿಲ್ಲ. You have power over it. ನಿನಗೆ ಅದರ ಮೇಲೆ ಶಕ್ತಿ ಇದೆ. You have power over it. ನಿನಗೆ ಅದರ ಮೇಲೆ ಶಕ್ತಿ It ಇದೆ. has no power over you. ನಿನಗೆ ಅದರ ಮೇಲೆ ಶಕ್ತಿ ಇದೆ. Demons are coming out. ಪಿಶಾಚಿಗಳು ಬಿಟ್ಟು ಹೊರಗಡೆ ಬರ್ತಾ ಇದೆ. They will scream and demons will come out. ಪಿಶಾಚಿಗಳು ಕಿರುಚುತ್ತಾ ಈಗ ಬಿಟ್ಟು ಹೊರಗಡೆ ಬರುತ್ತವೆ. Power of Jesus. ಯೇಸುವಿನ ಶಕ್ತಿ. Oh! Come out. ಬಿಟ್ಟು ಹೊರಗಡೆ ಬಾ. Come out. ಬಿಟ್ಟು ಹೊರಗಡೆ ಬಾ. Come out, I say. ಬಿಟ್ಟು ಹೊರಗಡೆ ಬಾ. Come out, I say. ಬಿಟ್ಟು ಹೊರಗಡೆ ಬಾ ಎಂದು ಹೇಳುತ್ತಿದ್ದೇನೆ. Come out, I say. ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಹೇಳುತ್ತಿದ್ದೇನೆ. Come out, I say. ಬಿಟ್ಟು ಹೊರಗಡೆ ಬಾ. Come out, I say. ಬಿಟ್ಟು ಹೊರಗಡೆ ಬಾ ಎನ್ನುತ್ತಿದ್ದೇನೆ. Come out, I say. ಬಿಟ್ಟು ಹೊರಗಡೆ ಬಾ. Bring her, bring her, bring her. ಅವರ ನೀಚೆ ತನ್ನಿ ತನ್ನಿ. Many demons are leaving. ಅನೇಕ ಪಿಶಾಚಿಗಳು ಬಿಟ್ಟು ತೊಲಗುತ್ತಾ ಇದೆ. Yes, 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 yes. ಹೌದೌದು. Because you are talking something very important. ಕಾರಣ ಅತಿ ಮುಖ್ಯವಾದದರ ಬಗ್ಗೆ ನಾವು The ಹೇಳುತ್ತಿದ್ದೇವೆ. body of Christ. ಕ್ರಿಸ್ತನ ದೇಹ. You are talking about the body of ನಾವು Christ. ಮಾತನಾಡುತ್ತಿರುವುದು ಕ್ರಿಸ್ತನ ದೇಹದ ಕುರಿತು. No demon can resist. ಪಿಶಾಚಿಗೆ ಇರ್ಲಿಕ್ಕಾಗುವುದಿಲ್ಲ. No demon can resist. ಯಾವ ಪಿಶಾಚಿಗೆ ಇರ್ಲಿಕ್ಕಾಗುವುದಿಲ್ಲ. Every Satan has to come out. ಎಲ್ಲ ಪಿಶಾಚಿಗಳ ಬಿಟ್ಟು ಹೊರಗಡೆ ಬರ್ತಾ ಇದೆ. All Satan has to come out. ಎಲ್ಲ ಪಿಶಾಚಿಗಳ ಬಿಟ್ಟು ಹೊರಗಡೆ ಬರಲಿ. Have to leave her. ಅವಳನ್ನ ಬಿಟ್ಟು ಹೊರಗಡೆ ಬಾ.
Look at me. ನನ್ನನ್ನು ನೋಡು. Look at me. ನೋಡು ನನ್ನನ್ನು. Look at me. ನೋಡು ನನ್ನನ್ನು. Look at me. ನೋಡು ನೋಡು ಕಣ್ಣು ತೆರಿ. Come out. ಹೊರಗಡೆ ಬಾ. Come out. ಹೊರಗಡೆ ಬಾ. You 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 come out. ನೀನು ಹೊರಗಡೆ ಬಾ. You come out. ಹೊರಗಡೆ ಬಾ. 19 years. 19 ವರ್ಷಗಳು. All of you say bye bye. ಎಲ್ಲರೂ ಬಾಯ್ ಬಾಯ್ ಹೇಳಿ. ಬಾಯ್ ಬಾಯ್ ಹೇಳಿ. ಹೇಳಿ ಎಲ್ಲರೂ ಹೇಳಿ. Bye bye. ಬಾಯ್ ಬಾಯ್. Bye bye. ಬಾಯ್ ಬಾಯ್. Take out everything what you have put in your tummy. ಅವಳ ಹೊಟ್ಟೆಯಲ್ಲಿ ಏನೆಲ್ಲ ನೀನು ಇಟ್ಟಿದ್ದೀಯೋ ಅದೆಲ್ಲ ಹೊರಗಡೆ ಎತ್ತಿಕೊಂಡು ಹೋಗು. ಅದೆಲ್ಲ ಹೊರಗಡೆ ಎತ್ತಿಕೊಂಡು ಹೋಗು. Take out everything. ಇಟ್ಟಿರುವುದೆಲ್ಲ ಹೊರಗಡೆ ತಾ. Now I say. ಈಗ ನಾನು ಹೇಳುತ್ತಿದ್ದೇನೆ. Here is the block. Here is the block. Here is the block. ನೋಡಿ ಅವಳ ಹೊಟ್ಟೆಯಲ್ಲಿ ಒಂದು ಬ್ಲಾಕ್ ಇದೆ. 17 years. 17 ವರ್ಷಗಳಿಂದ ಇದ್ದದ್ದು. Suffered a lot in her life. ತುಂಬಾ ಇವಳು ನರಳಿ ಬಿಟ್ಟಿದ್ದಾಳೆ. Another five. ಇನ್ನೊಂದು 5 ಬಿಟ್ಟು ಹೊರಗಡೆ ಬರ್ತಾ ಇದೆ. ಇನ್ನೊಂದು 5 ಪಿಶಾಚಿಗಳಿನ್ನ ಬಿಟ್ಟು ಹೊರಗಡೆ ಬರ್ತಾ ಇದೆ. Your time is over. ನಿನ್ನ ಸಮಯ ಮುಗಿಯಿತು. She belonged to Jesus. ಅವಳು ಯೇಸುವಿಗೆ ಸೇರಿದವಳು. Amen. ಆಮೆನ್. Give a wonderful clap of ಎಲ್ಲರೂ praise. ದೇವರಿಗೆ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಮಹಿಮೆ ಸಲ್ಲಿಸೋಣ. What's your name? What's your name? What's your name? ನಿಮ್ಮ ಹೆಸರೇನು? ಹೆಸರೇನು? Yes. Get up. Get up. ಎದ್ದೇಳು ಎದ್ದೇಳು. Get up. Come. ಎದೀಚೆ ಬಾ. Take her to the Father. ನಾವು ಗುರುಗಳ ಹತ್ರ ಕರೆದುಕೊಂಡು ಹೋಗಿ Take her to the Father. ಅವಳನ್ನು ಗುರುಗಳ ಹತ್ರ ಕರೆದುಕೊಂಡು ಹೋಗಿ Take her to the Father. For the ಗುರುಗಳ ಹತ್ತಿರ blessing. ಬ್ಲೆಸ್ಸಿಂಗ್ ತಗೊಂಡು Come. ಈಚೆ ಬಾಮ್ಮ, ಈಚೆ ಬಾ. Today, ಎಂದು as you know, ನೀನು ತಿಳಿದುಕೋ. today is the day which God has prepared for you, sister. ನಿನಗೋಸ್ಕರ ದೇವರು ಕೊಟ್ಟ ದಿನವಾಗಿದೆ ಸಹೋದರಿ. ಇಂದು Oh, the power of God is moving. ದೇವರ ಶಕ್ತಿ ಇವಳ ಮೇಲೆ ಬರುತ್ತಿದೆ. Oh, the glory of the Lord is moving. ದೇವರ ಮಹಿಮೆ ಇವಳಲ್ಲಿಗೆ ಇಳಿದು ಬರ್ತಾ ಇದೆ. She will vomit now. ಅವಳು ಈಗ ವಾಂತಿ ಮಾಡುತ್ತಾಳೆ. ವಾಂತಿ ಮಾಡಲು ಸಾಧ್ಯತೆ. ವಾಂತಿ. She will vomit now. ಅವಳು ಈಗ ವಾಂತಿ ಮಾಡಲು ಸಾಧ್ಯತೆ. From the hip, ಅವಳ ಸೊಂಟದಲ್ಲಿ, from the tummy, ಅವಳ ಹೊಟ್ಟೆಯಲ್ಲಿ, from the head. ಅವಳ ತಲೆಯಲ್ಲಿ ಒಂದು ಬಕೆಟ್ ಕೊಡಿ. Get the bucket. Get the ಬಕೆಟ್ bucket. ಬಕೆಟ್ ಬಕೆಟ್. ಅಲ್ಲಿ ಕುಳಿತುಕೋ. ಅದರಲ್ಲಿ ವಾಂತಿ ಮಾಡು. Many are receiving the divine touch. ಅನೇಕರಿಗೆ ದೈವಿಕ ಸ್ಪರ್ಶನೆ ಸಿಗ್ತಾ ಇದೆ. What? Oh my God. Cannot imagine how much she suffered. ನೋಡಿ, ನಿಮಗೆ ಯೋಚಿಸಲಿಕ್ಕೆ ಆಗುದು ಅಷ್ಟು ಮಾತ್ರ ಅವಳು ಸಹಿಸಿ. Bring her, volunteers, bring her. ಅವರನ್ನು ಈಚೆ ಎತ್ಕೊಂಡು ಬನ್ನಿ. Demons are coming out. ಪಿಶಾಚಿಗಳು ಬಿಟ್ಟು ಹೊರಗಡೆ ಬರ್ತಾ ಇದೆ. Because we are talking about the body of Christ. ಯಾಕೆಂದ್ರೆ ನಾವು ಕ್ರಿಸ್ತನ ದೇಹದ ಬಗ್ಗೆ ಆಗಿದೆ ಹೇಳುತ್ತಿರುವುದು. We are talking about the body of Christ. ನಾವು ಕ್ರಿಸ್ತನ ದೇಹದ ಬಗ್ಗೆ ಹೇಳುತ್ತಿದ್ದೇವೆ. We are talking about the body of Christ. ನಾವು ಕ್ರಿಸ್ತನ ದೇಹದ ಬಗ್ಗೆ ಹೇಳುತ್ತಿದ್ದೇವೆ.
Your weaknesses are exchanging now. ನಿಮ್ಮ ಬಲಹೀನತೆಗಳೆಲ್ಲವೂ ಈಗ ಬಿಟ್ಟು ಹೋಗ್ತಾ ಇದೆ. It's exchanged. ಅದೀಗ ಬದಲಾಗುತ್ತಾ ಇದೆ. It's exchanged. ಅದೀಗ ಬದಲಾಗುತ್ತಾ To ಇದೆ. the body of Christ. ಕ್ರಿಸ್ತನ ದೇಹದೆಡೆಗೆ. Now your time is come. ಈಗ ನಿನ್ನ ಸಮಯ ಬಂದಿದೆ. Say bye bye. ಹೇಳಿ ಬಾಯ್ ಬಾಯ್ ಹೇಳಿ. Bye bye devil. ಹೇಳಿ ಎಲ್ಲರೂ ಬಾಯ್ ಬಾಯ್. ಪಿಶಾಚಿಗೆ ಬಾಯ್ ಬಾಯ್ ಹೇಳಿ ಅಪ್ಪ. Oh, many demons are coming out. ನೋಡಿ 9 ಪಿಶಾಚಿಗಳು ಬಿಟ್ಟು ಹೊರಗಡೆ ಬರ್ತಾ ಇದೀಗ. Volunteers be ready here and there. ವಾಲಂಟಿಯರ್ಸ್ ಇಲ್ಲಿ ಅಲ್ಲಿ ಎಲ್ಲ ರೆಡಿಯಾಗಿ ನಿಂತುಕೊಳ್ಳಿ. Volunteers be ready. ವಾಲಂಟಿಯರ್ಸ್ ರೆಡಿಯಾಗಿ ನಿಂತುಕೊಳ್ಳಿ. How long you can torture? ಎಷ್ಟು ಕಾಲ ಇವಳಿಗೆ ನೀನು ಹಿಂಸೆ Hey, ಕೊಡ್ತೀಯ? hey, 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 hey. ಏಯ್ Enough. ಸಾಕು. Your time is over. ನಿನ್ನ ಸಮಯ ಮುಗಿಯಿತು. Another one is coming. ಇನ್ನೊಂದು ಬರ್ತಾ ಇದೆ. ಇನ್ನೊಂದು ಬರ್ತಾ ಇದೆ. Demons are coming out. ಪಿಶಾಚಿಗಳೆಲ್ಲ ಬಿಟ್ಟು ಹೊರಗಡೆ ಬರ್ತಾ ಇದೆ. Because we are talking about the body of Christ. ಕಾರಣ ನಾವು ಕ್ರಿಸ್ತನ ಶರೀರದ ಬಗ್ಗೆ ಆಗಿದೆ ಹೇಳುತ್ತಿರುವುದು. From your body ನಿಮ್ಮ ದೇಹದಿಂದ to the body of Christ, ಕ್ರಿಸ್ತನ ಶರೀರ, all the weakness will be exchanged. ಎಲ್ಲ ಕಾಯಿಲೆಗಳು ಆತನಲ್ಲಿಗೆ ವರ್ಗಾವಣೆ ಆಗ್ತಾ ಇದೆ. This is a mystery which is revealed to Paul the apostle. ನೋಡಿ, ಇದು ರಹಸ್ಯವಾಗಿದೆ, ಪ್ರೇಷಿತರಿಗೆ ದೇವರು ತಿಳಿಸಿಕೊಟ್ಟಿರುವುದು. Oh. Another two is coming. ಎರಡು ಬರ್ತಾ ಇದೆ. ಇನ್ನೊಂದು ಎರಡು ಬರ್ತಾ ಇದೆ. Another two is coming. ಇನ್ನೊಂದು ಎರಡು ಹೊರಗಡೆ ಬಿಟ್ಟು ಬರ್ತಾ ಇದೆ. Praise the Lord, praise the Lord, praise the Lord, praise the Lord. Praise the Lord, praise the Lord. The kamartinellam tonu vardi bhogilam interu prabhum bhavavum ennivakate inte atma shaktiyum ennil kavinidate. She is free. ನೋಡಿ, ಇವಳು ಫ್ರೀ ಆದಳು. ಬಾಮ, ಎದ್ದು ಬಾ, ಎದ್ದು ಬಾ. ಮೆಲ್ಲ ಮೆಲ್ಲ. She is free. ಇವಳು ಈಗ ಫ್ರೀ ಆದಳು. ನಿಮ್ಮ ಹೆಸರೇನಮ್ಮ? ಎದ್ದೇಳು, ಎದ್ದೇಳು. What's your name? Reena D'Souza. You're blessed. ನೀನು ಆಶೀರ್ವದಿಸಲ್ಪಟ್ಟಿದ್ದು. Go and get the blessing. ಗುರುಗಳ ಹತ್ರ ಬ್ಲೆಸ್ಸಿಂಗ್ ತಗೋ. Go and get the blessing. ಗುರುಗಳ ಹತ್ರ ಬ್ಲೆಸ್ಸಿಂಗ್ ತಗೋ. Interupavum bhavavum ennivakate ente ishtanelondume. Oh, this brother, what's your name? ನಿಮ್ಮ ಹೆಸರೇನು? What's your name? ನಿನ್ನ ಹೆಸರು? Your right eye is getting sight. ನಿನ್ನ ಬಲ ಕಣ್ಣಿಗೆ ದೃಷ್ಟಿ ಬರುತ್ತಾ ಇದೆ. Right now. ಈಗಲೇ. Come here, come here, ಈಚೆ come ಬಾ, here. ಈಚೆ ಬಾ. Your deliverance is done. ನಿನಗೆ ಬಿಡುಗಡೆ ಸಿಕ್ಕಿದೆ. Jesus loves you. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ. Live for Jesus. ಯೇಸುವಿಗೋಸ್ಕರ ಇನ್ನು ಬದುಕು. You got the blessing from the priest? ಗುರುಗಳ ಹತ್ರ ಆಶೀರ್ವಾದ. Go your way. What healing you got in the hip? ನಿನ್ನ ಸೊಂಟಕ್ಕೆ ಯಾವ What was ಸೌಖ್ಯ your ಸಿಕ್ಕಿದೆ? problem with the hip? ಹ? ನಿನ್ನ ಸೊಂಟಕ್ಕೆ ಏನು ತೊಂದರೆ ಇತ್ತು? ಬ್ಯಾಕ್ ಪೈನ್ ಆಗ್ತದೆ. ಎಷ್ಟು ವರ್ಷದಿಂದ? ತುಂಬಾ ವರ್ಷಗಳಿಂದ ಬ್ಯಾಕ್ ಪೈನ್.
ಬ್ಯಾಕ್ ಪೈನ್ ಆಗ್ತಾ ಇತ್ತು. And when she was hearing the word of the Lord, ದೇವರ ವಾಕ್ಯ ಇವಳು ಕೇಳ್ತಾ her head ಇದ್ದಾಳೆ. was like exploring. ನೋಡಿ ಇವಳ ತಲೆ ಒಡೆದು ಹೋಗಿ ಹಾಗೆ ಆಗ್ತಿತ್ತು, ನೋವಾಗ್ತಿತ್ತು. ಹೌದು, ತುಂಬಾ ವರ್ಷದಿಂದ ಇತ್ತು ತಲೆನೋವು. It's gone. ಅದು ಬಿಟ್ಟೋಯಿತು. If you want to see that pain, you have to go and see the body of Christ. ಈಗ ನಿನಗೆ ತಲೆನೋವು ನೋಡ್ಬೇಕಿದ್ರೆ ನೀನು ಕ್ರಿಸ್ತನ ಶರೀರವನ್ನು ಹೋಗಿ ನೋಡು, ಅಲ್ಲಿ ಇದೆ ಅದು. ಈಗ ಇಲ್ಲಿ ನಿನ್ನ ತಲೆಯಲ್ಲಿ ಇಲ್ಲ, Got exchanged. ಅದು ದೇವರು ನಿನ್ನಿಂದ ತೆಗೆದು ಬಿಟ್ಟಿದ್ದಾರೆ. Your weakness is gone there, and the strength is. ನಿನ್ನ ಬಲಹೀನತೆ ಆತನು ತೆಗೆದು ತನ್ನ ಶಕ್ತಿ ನಿನಗೆ ಕೊಟ್ಟಿದ್ದಾರೆ. നിന്റെ രൂപവും ഭാവവും എന്നിലാകട്ടെ, നിന്റെ ആത്മശക്തിയും എന്നിൽ കവിഞ്ഞിടട്ടെ. നിന്റെ രൂപവും ഭാവവും എന്നിലാകട്ടെ, നിന്റെ ആത്മശക്തിയും എന്നിൽ കവിഞ്ഞിടട്ടെ. അന്ത്യനും നീ മാത്രമേശുവേ, സ്തുതികൾക്കു പുകഴ്ചയ്ക്കും യോഗ്യനേശുവേ. ಅಲ್ಲಿ ನಿಂತು No need to pray anything. ಏನು ಪ್ರಾರ್ಥನೆ ಮಾಡಬೇಡ, Just close your eyes. ಕಣ್ಣುಗಳನ್ನು ಮುಚ್ಚು. ആദ്യനും അന്ത്യനും നീ മാത്രമേശുവേ, സ്തുതികൾക്കും പുകഴ്ചയ്ക്കും യോഗ്യനേശുവേ. നടുവിൽ ശോഭപൂർണന മാറുന്നു പൊൻകാഴ്ചയണിഞ്ഞു കാണുന്നേശുവേ. ಮುಟ್ಟುತ್ತಿದ್ದಾರೆ. From the top to the bottom. ಮೇಲಿಂದ ಕೆಳಗಿನ ತನಕ All 7 weakness. 7 ಕಾಯಿಲೆಗಳು. Now it's exchanging to the body of Christ. ಕ್ರಿಸ್ತನ ದೇಹದೊಳಗೆ ಅದನ್ನು ವರ್ಗಾಯಿಸುತ್ತಿದ್ದಾರೆ. Now it is exchanging to the body of Christ. ಇದು ಕ್ರಿಸ್ತನ ದೇಹದೊಳಗೆ ವರ್ಗಾಯಿಸುತ್ತಿದ್ದಾರೆ. ಎಲ್ಲರೂ ಇವಳಿಗಾಗಿ ಪ್ರಾರ್ಥಿಸಿ. ಯೇಸುವೇ, ಯೇಸುವೇ, It's a perfect healing. ಇದು ಪೂರ್ಣವಾದ ಸೌಖ್ಯವಿದೆ. Jesus himself is touching her. ಯೇಸುವೇ ಬಂದು ಅವಳನ್ನು ಮುಟ್ಟಿದ್ದಾರೆ. യേശുവേ പൊൻകാഴ്ചയണിഞ്ഞു കാണുന്നേശുവേ. ആദ്യനും അന്ത്യനും നീ മാത്രമേശുവേ, സ്തുതികൾക്കും പുകഴ്ച
Yeshua, Yeshua, Give strength to this. Give strength to this. Yeshua, Same thing, another person. Who is that? ಇದೇ ರೀತಿ ಇನ್ನೊಬ್ಬರಿದ್ದಾರೆ. ಯಾರದು? ಯಾರು? Who has fallen from the scooter ಸ್ಕೂಟರ್ ಇಂದ ಕೆಳಗಡೆ ಬಿದ್ದವರು, and got weakness in the left side. ನೋಡಿ ಎಡಬದಿಯಲ್ಲಿ ಬಲಹೀನತೆ ಉಳ್ಳವರು. ಯಾರು? ಮುಂದೆ Come first, come ಬೇಗ first. ಓಡಿ ಬನ್ನಿ, ಓಡಿ ಬನ್ನಿ. Two of them. ಇಬ್ಬರಿದ್ದಾರೆ. Same case, same ಇದೇ ರೀತಿ ತೊಂದರೆ ಉಳ್ಳವರು. ಶಾಂತಿಲು ಮುಂದಕ್ಕೂ ಬರ್ತಾನಲ್ಲಿ ಲೋ. Yes. Yes, be there. Oh, this mother is getting healed. ಈ ಅಮ್ಮನಿಗೆ ಸೌಖ್ಯ ಸಿಗ್ತಾ ಇದೆ. ನಿಮಗೆ ಹೌದು, ನಿಮಗೆ ಸೌಖ್ಯ ಸಿಗ್ತಾ ಇದೆ. Yes. ಎದ್ದೇಳು, ಸೌಖ್ಯ ಸಿಗ್ತಾ ಇದೆ. No, wait. ಅಲ್ಲಿ ಎತ್ತಬೇಡಿ. Leave her. ಅವಳನ್ನು ಬಿಡಿ, Leave her. ಮುಟ್ಟಬೇಡಿ. She's getting strength. ಅವಳಿಗೆ ಶಕ್ತಿ ಬರ್ತಾ ಇದೆ. She's getting strength. ಅವಳಿಗೆ ಶಕ್ತಿ ಬರುತ್ತಾ ಇದೆ. Take one step. ಒಂದು ಹೆಜ್ಜೆ ಮುಂದೆ, Take one step. ಒಂದು ಹೆಜ್ಜೆ ಕಾಲೆತ್ತಿ ಮುಂದಕ್ಕೆ, ಒಂದು ಹೆಜ್ಜೆ, one step. ಒಂದು ಹೆಜ್ಜೆ ಕಾಲೆತ್ತಿ, Take one step. ಒಂದು ಹೆಜ್ಜೆ ಮುಂದಕ್ಕೆ ಇಡು. Yes. ಹೌದು, Yes. ನಡೆ, Yes. ನಡೆ, ಹೆಜ್ಜೆ Yes. ಇಡು, ಕಾಲೆತ್ತಿ ಇಡು. Yes. ಹೌದು, Yes. ಬಾ, Yes. ಬಾ, ಹೆಜ್ಜೆ ಇಟ್ಟು ನಡೆ. You will go back home walking. ನೀನು ನಡೆದುಕೊಂಡು ಮನೆಗೆ ಹೋಗಲು ನಿನ್ನ ಸಾಧ್ಯ. Yes. ಹೌದು, ಬಾ, ಮುಂದಕ್ಕೆ ಬಾ. Trust me. ನನ್ನ ನಂಬು. Trust my word. ನಾನು ಹೇಳುತ್ತಿರುವುದನ್ನು ನಂಬು. ನಡೆದು ಬಾ, ನಡೆದು ಬಾ. ನಡೆ. Start walking. ನಡೆಯಲು ಪ್ರಾರಂಭಿಸು. Leave that beach chair and start walking. ಈ ಚೇರ್ ಎಲ್ಲ ಬಿಟ್ಟು ನಡೆ. ಆಗ್ತದೆ. Yes. ಹೌದು, ನೀವು ಯಾರು ಹಿಡಿಬೇಡಿ, ಅವಳಿಗೆ ನಡೀಲಿಕ್ಕೆ ಆಗ್ತದೆ. ನಡೆ. Freely you walk. ಫ್ರೀಯಾಗಿ ನಡೆದು ಹೋಗು. Freely you walk. ಫ್ರೀಯಾಗಿ ನಡೆದು Freely you walk. ನಡೆಯು. No fear. ಭಯ ಬೇಡ. No fear. ಭಯ ಬೇಡ. ಬೇರೆ ನಾಮ. ನಿಮ್ಮ ಹೆಸರು? ನಿನ್ನ ಹೆಸರೇನು? ವೆರೋನಿಕಾ. ನೀ ವೆರೋನಿಕಾ ಡಿಸೂಸೆಯಾ? ವೆರೋನಿಕಾ ಡಿಸೂಸೆಯಾ? ಹೌದಾ? ನಿಂದೆ ರೂಪ ಭಾವವ ನಿರಾಕಟೆ ನಿಂದೆ ಆತ್ಮಶಕ್ತಿಯು കവിഞ്ഞിടട്ടെ ആദ്യനും അന്ത്യനും നീ മാത്രമേശുവേ സ്തുതികൾക്കും പുകഴ്ചയ്ക്കും യോഗ്യനേശുവേ Somebody saying, I want to share my testimony. Who is that? ಯಾರಿಗೋ ಈಗ ನನ್ನ ಸಾಕ್ಷ್ಯವನ್ನು ಹೇಳ್ಬೇಕು ಅಂತ ಅನಿಸ್ತದೆ. ಅವರು ಯಾರು? I want to share my testimony. ನನ್ನ ಸಾಕ್ಷ್ಯವನ್ನು ಈಗ ಹೇಳ್ಬೇಕು ಅಂತ ಯಾರೋ ಈಗ Before leaving this place, ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆ I want to share my testimony. ನನ್ನ ಸಾಕ್ಷ್ಯವನ್ನು ಇಲ್ಲಿ ಹೇಳ್ಬೇಕು ಅಂತ. Somebody is desiring right now. ಇಲ್ಲಿ Come. ಬಾಬಾ. Sandilu komartene jalomo di pulam dinalu. What's your testimony? My name is James. What testimony?
ನನಗೆ ಆಕ್ಸಿಡೆಂಟ್ ಆಗಿತ್ತು. ಹಾ ನನಗೆ ನೀ ಇಲ್ಲ, ಹಾ ಈ ಚಿಪ್ ಇಲ್ಲ. ಹಾ ಓ ಅದನ್ನು ಬೆಂಡ್ ಮಾಡ್ತೇನೆ, ನಡೀತಾನೆ. ಇಲ್ಲಿ ಮಠ ರೈಡ್ ಮಾಡ್ಕೊಂಡು ಬಂದಿದ್ದೇನೆ ಬೈಕು. Praise. 430 ಕಿಲೋಮೀಟರ್ಸ್ ಕಮ್ ದಾಂಡೇಲಿ ಫಾದರ್. ಓ ಈ From ಕಾಲಿಗೆ Dandeli. ಮುಟ್ಟಿಲ್ಲ, ಈ ಚರಟೆ ಇಲ್ಲ. ಇಲ್ಲಿ ಬಂದ ಮೇಲೆ ಸೌಖ್ಯ ಸಿಕ್ಕಿದೆಯಾ? ಬಡ ಒಂದಿಟ್ಟು ಸೌಖ್ಯ ಗಿಟ್ಟಿ ಪೂರ ಓಪನ್ ಆಗಿತ್ತು. ಯಾವ Oh my God. ನೋಡಿ ಆಕ್ಸಿಡೆಂಟ್ ಆಗಿ ಪೂರ ಓಪನ್ ಆಗಿತ್ತು. ಕಾಲಿನ ಗರಟೆ ಇದೆಯಲ್ವಾ, ಇದು ಇರ್ಲಿಲ್ಲ. Who is that another person who want to share the ಇನ್ನು testimony? ಏನು ಯಾರು ಇವರು? ಬನ್ನಿ ಬನ್ನಿ ಬನ್ನಿ. നിന്റെ രൂപവും ഭാവവും എന്നിലാകട്ടെ. ಹೇಳಿ ಏನಾದ್ರು? ಕ್ರಿಸ್ತೋದ ನನಗೆ 4 ಆಕ್ಸಿಡೆಂಟ್ ಆಗಿದ್ದು ಸೇಮ್ ಕಾಲಿಗೆ. ಫಸ್ಟ್ ಟೈಮ್ 2019 ಆಕ್ಸಿಡೆಂಟ್ ಆಗಿ ಬೋನ್ ಫುಲ್ ಕಟ್ಟಾಗಿ ಓಪನ್ ಫ್ರ್ಯಾಕ್ಚರ್ ಆಗಿತ್ತು. ಅದರ್ವೈಸ್ 2 ಇಯರ್ಸ್ ಆದಮೇಲೆ ಅದು ಸ್ಟೀಲ್ ತೆಗೆಯುವಾಗ ಮತ್ತೊಂದು ಸರಿ ಬಿದ್ದೆ ನಾನು. ಮೊಣಕಾಲು ಫುಲ್ ಬುಡಿಯಾಗಿತ್ತು. ಮತ್ತು ಹಾಸ್ಪಿಟಲ್ 15 ದಿವಸ ಇದ್ದೆ. ಅದರ ನಂತರ ಲಾಸ್ಟ್ ಡಿಸೆಂಬರಲ್ಲಿ ನನಗೆ ಬಸ್ಸಿಗೆ ಇಡುವಾಗ ಕಟ್ಟಾಗಿದ್ದು ಬೋನ್ ಮತ್ತೆ ಕಟ್ಟಾಗಿ ಮತ್ತೆ ಸ್ಟೀಲ್ ಇತ್ತು. ಲಾಸ್ಟ್ ಜೂನ್ 16 ವಿಟ್ಲದಿಂದ ಬರುವಾಗ ಇವನು ಆ್ಯಕ್ಚುಲಿ ಬಿದ್ದೆ ನಾನು. ಬಿದ್ದಾಗ ಆ ಸ್ಟೀಲ್ ಇದ್ದ ಕಾರಣ ಕಾಲು ಫುಲ್ ಟ್ವಿಸ್ಟ್ ಆಗಿತ್ತು. 18 ದಿವಸ ಕಂಕಳಿ ಫಾದರ್ ಹಾಸ್ಪಿಟಲ್ ಇದ್ದೇನೆ, ಅಡ್ಮಿಟ್ ಆಗಿದೆ. ಸೊ ನನಗೆ ಡಾಕ್ಟ್ರು 3 ತಿಂಗಳು ನಡೆಬಾರ್ದು ಅಂತ ಹೇಳಿದರು. ಬಟ್ ನಾನು 2 ಮಂತ್ ಮನೇಲಿ ರೆಸ್ಟಲ್ಲಿದ್ದೆ. ಮತ್ತೆ ಚೆನ್ನಾಗಿ ಪ್ರೇಯರ್ ಮಾಡ್ತಾಯಿದ್ದೆ. ಬರೆದವ್ರು ನಾನು ನಿಯಮಿಸ್ತಾ ಇದ್ದೆ. ಅವಾಗ ಅವರ ಧ್ಯಾನದ ಒಂದು ಹಾಡುಗಳು ಅವರು ಧೈರ್ಯ ಕೊಡ್ತಾ ಇದ್ರು. ಯೇಸುವಿನ ನಾಮದಲ್ಲಿ ನಡೆ ಅಂದಾಗ ನಾನು 2 ತಿಂಗಳಾದ್ರೂ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. 2 ತಿಂಗಳ ಒಳಗಡೆ ಕೆಲಸ ಮಾಡ್ಲಿಕ್ಕೆ ಶುರು ಆಗಿದ್ದೀರಾ? ಇವಾಗ ನನ್ನ ತೋಟ, ಹುಟ್ಟೆಯಲ್ಲಿರೋ ತೋಟ ಸ್ಟೆಪ್ ನಡಿಬೇಕು. ನನ್ನ ಮಿಸ್ಸಸ್ ಬೈತಾ ಇದ್ರು, ಹೋಗ್ಬೇಡಿ ಜಾಗ್ರತೆ ಅಂತ. ಬಟ್ ನಾನು ಎದುರಲ್ಲಿ ಯಾರಿಗೂ ಈಗಲೂ ತೋಟಕ್ಕೆ ಹೋಗ್ತೀನಿ, ಕೆಲಸ ಮಾಡ್ತೀನಿ. ದೇವರು ನನಗೆ ತುಂಬಾ ಆಶೀರ್ವಾದ ಮಾಡಿದ್ರು. Praise the Lord. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಧನ್ಯವಾದ. Another one lady. ಇನ್ನೊಬ್ಬಳು ಹೆಂಗಸಿದ್ದಾಳೆ. ಯಾರು? ನೀವಾ? Another one lady want to share the testimony. Bye. Come. ಬನ್ನಿ. Holy Spirit is giving me the urge to say this. That's why I'm saying. ನೋಡಿ, ಆತ್ಮ ನನ್ನಲ್ಲಿ ಕೇಳಲಿಕ್ಕೆ ಹೇಳಿ ಏನಾದದ್ದು? ಯೂಟ್ರಸಲ್ಲಿ ನೀರು ತುಂಬಿ ಊದ್ಕೊಂಡಿತ್ತು. ನಾನು ಕಿಡ್ನಿ ಓವರೀಸ್ ಊದ್ಕೊಂಡಿತ್ತು, ಕಿಡ್ನಿನೂ ಹೋಗಿತ್ತು, ಲಿವರ್ ಹೋಗಿತ್ತು. ನಾನು ಫೋಟೋ ಹೋಗಿದ್ದೆ. Not this. Let her share her testimony. ഞാൻ പറയുന്ന ആൾ ഇവളല്ല. ನಾನು ಹೇಳ್ತಿರುವುದು ನಿಮ್ಮ ಬಗ್ಗೆ ಅಲ್ಲ. ಇವಳು ಸಾಕ್ಷ್യം പറഞ്ഞോട്ടെ. ನೀನು ಸಾಕ್ಷಿ ಹೇಳು, ನಿನಗೆ ಸೌಖ್ಯ ಸಿಕ್ಕಿದ್ದು. ಆದರೆ ಪವಿತ್ರಾತ್ಮ ನನ್ನಿಂದ ಕೇಳಿದ್ದು ನಿಮ್ಮ ಬಗ್ಗೆ ಅಲ್ಲ. Wait. ನೀವು ಕಾಯ್ತಾರೆ. ಹೇಳಿ. ಗಾಲ್ ಬ್ಲಡ್ ಸ್ಟೋನ್ ಇತ್ತು 24 mm ಇತ್ತು. ಮೊನ್ನೆ ಬ್ರದರ್ ನನ್ನ ಮೇಲೆ ರಿಸೀವ್ ಹೀಲಿಂಗ್ ಅಂತ ಹೇಳಿ. ರಿಸೀವ್ ಹೀಲಿಂಗ್ ಇಲ್ಲ ಚೆಕ್ ಮಾಡಿ ಮಾಡಿದ್ದೇನೆ. ಇಲ್ಲ. Hallelujah. Another one sister. Where is that sister? ಇನ್ನೊಬ್ಬಳು ಸಿಸ್ಟರ್ ಇದ್ದ. Want to share the testimony. ಸಾಕ್ಷ್ಯವನ್ನು ಹೇಳಲಿಕ್ಕೆ ಬಯಸುವರು. Where is she? ಅವರೆಲ್ಲಿ? I don't give a chance for this like this. ನೋಡಿ, ಈ ರೀತಿ ನಾನು ಯಾರಿಗೂ ಸಂದರ್ಭ ಕೊಡ್ತಾ But ಇಲ್ಲ. today is getting the guidance to share the testimony. ಆದ್ರೆ ಇಂದು ಈ ಸಾಕ್ಷ್ಯ ಪಡಿಸಬೇಕು ಅಂತ ದೇವರು ಹೇಳ್ತಾರೆ. Come here. ಬನ್ನಿ. Come here. What's her testimony? ನನ್ನ ಹೆಸರು ಸುನೀತಾ ಅಂತ. ನಾನು ನನ್ನ ಮಗಳ ಬಗ್ಗೆ ಸಾಕ್ಷಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮಗಳಿಗೆ ಹೈ ಶುಗರ್ ಇತ್ತು. ಈಗ ಅವಳ ಶುಗರ್ ನಾರ್ಮಲ್ ಆಗುತ್ತಾ ಬಂದಿದೆ. ಅದಕ್ಕೋಸ್ಕರ ಎಲ್ಲರೂ ಚಪ್ಪಾಳೆ ತಟ್ಟಿ. ಮಗಳಿಗೆ ಹೈ ಶುಗರ್ ಇತ್ತು. What's your testimony? Praise you, Jesus. Thank you, Jesus. Brother, last time on October 20, in the afternoon, in the evening, you had come straight there with that man who had the spine injury. You came down there and you said that something was burning in my stomach and I was getting complete deliverance. And I'm here to testify today, after 18 years of struggle, from so many years, I was not able to do the work in the house, wasn't able to stand. 18 years, yes, I have been suffering from a lot of issues with back issues, and I could not function normally. I couldn't go to work. But from 3 weeks, ever since I got a healing on October 20th,
From then, the Lord has given complete strength in my right hand. And this finger was not moving since one week. And I'm a born artist by God's grace. I have been able to paint for the glory of God. And from 3 weeks, in 3 weeks, I have painted beautiful paintings. God has directed me to start painting again. And I humbly ask you all to pray for me. You have to write in painting Tetelestai. Yes, brother, I want to wait. I'm asking God for grace to download to me how I should. You know what is the meaning of Tetelestai? Yes, it is finished. By the God's grace, it is finished. All my problems and all your problems have been taken by Jesus on the cross. What's your He testimony? has paid a price for us. I had many years. Speak in Kannada. I can understand Kannada. I'm learning Kannada. You speak it. ನನಗೆ ತುಂಬ ವರ್ಷದಿಂದ Tumba Varsha. ನನಗೆ ಒಂದು ಬ್ಲಾಕ್ ಅಂತ ಇತ್ತು ನನ್ನ ಮನಸ್ಸಿನಲ್ಲಿ. ನನಗೆ ಒಂದು ಪ್ರಾಬ್ಲಮ್ ಥರ ಇತ್ತು. ಆದರೆ ಈಗ 2 ವರ್ಷದಿಂದ ನನಗೆ ತುಂಬ Another one person. ಬ್ಲಾಕ್ ಕ್ಲಿಯರ್ ಮಾಡಿದ್ದಾರೆ. ಬ್ಲಾಕ್ ಕ್ಲಿಯರ್ ಆಯ್ತು. Another one person. ಇನ್ನೊಬ್ರು ಇದ್ದಾರೆ. Another one person. ಇನ್ನೊಬ್ರು ಇದ್ದಾರೆ. Another one person. ಯಾರು ಇನ್ನೊಬ್ರು? Who has the testimony? Come. ಯಾರು ಅವರು? I know hundreds of testimonies are there. ನನಗೆ ಗೊತ್ತು 100 ಗಟ್ಟಲೆ ಸಾಕ್ಷ್ಯವಾಗಿದೆ ಹೇಳಿದ್ರು. But I'm waiting for something particular today. Zinde rupavum bhavavum ennilagate. What's your testimony? What's your testimony? ನನಗೆ ಲಾಸ್ಟ್ ಟೈಮು 19ಗೆ ಇಲ್ಲಿ ಬಂದಿದ್ದೇನೆ. ಲಾಸ್ಟ್ ಟೈಮ್ ನಾನು ಅಲ್ಲಿ ಕೂತ್ಕೊಂಡದ್ದು. ಹೌದು, ನಾನು ಪೂಜೆ ಇತ್ತು. ಪೂಜೆಗೆ ಮೊದಲು ಸ್ವಲ್ಪ ನಾನು ಇದು ಲ್ಯಾಟ್ರಿನ್ ಹೋಗೋದು. ಅಲ್ಲಿ ಹೋಗುವಾಗ ಬೆಲ್ಟ್ ಹಾಕಿದ್ದು. ಬೆಲ್ಟ್ ಹಾಕಿಕೊಂಡು ಹೌದು, ಬಂದಿದ್ದೀರಿ. ಬೆಲ್ಟ್ ಹಾಕಿದ್ದು ನಾನು. ಎಸ್, ಅಲೆಲುಯ್ಯ. ಇವರು ಹೌದು, ಫುಲ್ಲು ಬೆಲ್ಟ್ ಇತ್ತು. ಫುಲ್ ಬೆಲ್ಟ್ ಇತ್ತು. 2.5 ವರ್ಷ ನಾನು ನರಳ್ತಾ ಇದ್ದೆ. ನನಗೆ 10 ನಿಮಿಷ ನಿಲ್ಲಿಕ್ಕೆ ಆಗೋದಿಲ್ಲ. ಗಾಡಿ ಒಂದು ಜಾಸ್ತಿ, ಅದಕ್ಕೆಲ್ಲ ಬೆಲ್ಟ್ ಹಾಕಿ ಹೋಗಬೇಕು. ಮರ ಹತ್ತಲಿಕ್ಕೆ ಆಗೋದಿಲ್ಲ, ಸ್ಟೆಪ್ ಹತ್ತಲಿಕ್ಕೆ ಆಗೋದಿರಲಿಲ್ಲ. ಆದರೆ ಮತ್ತು ಒಂದು 5 kg ಸಹ ಎತ್ತಲಿಕ್ಕೆ ಆಗೋದಿಲ್ಲ. ಈಗ ನಿನ್ನೆ ನಾನು ಟ್ರೈ ಮಾಡಿದ್ದೇನೆ, 25 kg ಎತ್ತಿದ್ದೇನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಧನ್ಯವಾದ. 25 kg ಒಂದಲ್ಲ, 10 ಕಲ್ಲು ಎತ್ತಿ ನನ್ನ ಗಾಡಿಯಲ್ಲಿ ಇಟ್ಟಿದ್ದೇನೆ. ಸೊ ದ್ಯಾಟ್ ಈಸ್ ಹೀಲಿಂಗ್ ಫ್ರಮ್ ಗೆಟ್. I understood. 27 ಕಿಲೋ ಭಾರ ಹಿಡಿದು ನಡುವೆ ಬೆಲ್ಟ್ ಇಟ್ಟು ಬಂದು ಕರ್ತಾವ್ ಸೌಖ್ಯವಾಗಿ. Hallelujah. Hallelujah. I just want to say that I couldn't visit my daughter for 6 years in Dubai, and I was also there, but I couldn't visit her for 6-7 years. But this year I was praying to Jesus. I was sitting and talking to him all the time by crying. He has really done for me that this year I went and visited her. He showed me the way, that my prayer he has really heard. Hallelujah. ದೇವರಿಗೆ ಧನ್ಯವಾದ. I'm asking, somebody got medical report which says before that there was a lump, there was a growth in the tummy, and after you check, you went for the checkup and the growth is not there. ನೋಡಿ, ಹೊಟ್ಟೆಯಲ್ಲಿ ಒಂದು ಗಡ್ಡೆ ಇತ್ತು. ಡಾಕ್ಟರ್ ಹೇಳಿದ್ರು ಗಡ್ಡೆ ಇದೆ ಅಂತ. ಇಲ್ಲಿ ಧ್ಯಾನ ಮುಗಿಸ್ಕೊಂಡು ಹೋದ್ಮೇಲೆ ಚೆಕಪ್ ಮಾಡಿದ್ರೆ ಈಗ ಗಡ್ಡೆ ಇಲ್ಲ ಅಂತ ರಿಪೋರ್ಟ್ ಬಂತು. ಅವ್ರು ಯಾರು? That's what I'm asking. ಇಬಿಡೆ. Where were you? ಬಟ್ ಐ ಡೋಂಟ್ ಹ್ಯಾವ್ ನನ್ನ ಹೊಟ್ಟೆಯಲ್ಲಿ ಗಡ್ಡೆ ಅಂತೇಳಿ ಇಲ್ಲ, ಆದರೆ ಕ್ಯಾನ್ಸರ್ ಇದು ಒಂದು ಸ್ಪಾಟ್ ಉಂಟು ಅಂತೇಳಿಕೊಂಡು ರಿಪೋರ್ಟ್ ಉಂಟು. ಆದರೆ ಒಂದು ಈ ಮಂತಲ್ಲಿ ನೆಕ್ಸ್ಟ್ ವೀಕ್ ನಾನು ಟೆಸ್ಟಿಗೆ ಹೋಗಬೇಕು ಅಂತ. ಆದರೆ ನನಗೆ ಭರವಸೆ ಉಂಟು, ನನಗೆ ಗುಣ ಆಗಿದೆ, ನನಗೆ ರಿಪೋರ್ಟ್ ನೆಗೆಟಿವ್ ಬರ್ತದೆ ಅಂತ. Hallelujah.
No, somebody already got it. ಇವರಲ್ಲ, ಯಾರು ಇಲ್ಲಿ ಆಲ್ರೆಡಿ ಹೊಟ್ಟೆ Somebody already got it. ಯಾರಿಗೋ ಈಗ ಅದರ ಯಾರು Somebody already got it. ಯಾರಿಗೋ ಈಗಾಗಲೇ ಇದಕ್ಕಿಂತ ಮುಂಚೆ ಗಡ್ಡೆ ಇದೆಯಾ ಅಂತ ಗೊತ್ತಾಗಿ ಧ್ಯಾನಕ್ಕೆ ಬಂದಿದ್ದೀರಾ, ಇಲ್ಲಿ ಬಂದೋಗಿ ಟೆಸ್ಟ್ ಮಾಡಿದಾಗ ಗಡ್ಡೆ ಇಲ್ಲ ಅಂತ ರಿಪೋರ್ಟ್ ಬಂತು. ಅವರು ಯಾರು? Yes. ಅವರು ಮುಂದಕ್ಕೆ ಬರಲಿ. Yes. Now, ಈಗ I'm telling you this. Why I'm asking this is, ಯಾಕೆ ನಿಮ್ಮಲ್ಲಿ ಇದನ್ನು ಹೇಳುತ್ತಿದ್ದೇನೆಂದ್ರೆ, you need to understand this. ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. Listen very carefully. ಶ್ರದ್ಧೆಯಿಂದ ಗಮನಿಸಿ. The body of Christ. ಕ್ರಿಸ್ತನ ಶರೀರ. The body of Christ. ಕ್ರಿಸ್ತನ ಶರೀರ. Thou hast prepared a body for me. ನೋಡಿ, ನಮಗೋಸ್ಕರ ದೇವರು ಒಂದು ದೇಹವನ್ನು ಅಣಿಗೊಳಿಸಿದರು. That body is the body of Christ. ಆ ದೇಹ ಎನ್ನುವುದು ಕ್ರಿಸ್ತನ ದೇಹ. Hallelujah. Hallelujah. You can exchange ನೀವು ಅದು ವರ್ಗಾವಣೆ every unwanted from your body to that body. ನೋಡಿ, ನಿಮ್ಮ ದೇಹದಲ್ಲಿ ನಿಮಗೆ ಅಗತ್ಯವಿಲ್ಲದೆ ಇರುವುದೆಲ್ಲ ನಿಮ್ಮಿಂದ ಆತನ ದೇಹದೆಡೆಗೆ ವರ್ಗಾವಣೆ ಆಯಿತು. That's why in Peter it is written. ಆದ್ದರಿಂದಲೇ ಸಂತ ಪೇತ್ರನು ಈ ರೀತಿ ಬರೆದಿಟ್ಟಿದ್ದಾರೆ, Jesus wore our weakness. ಯೇಸು ಸ್ವಾಮಿ ನಮ್ಮ ಬಲಹೀನತೆಯನ್ನು ಹೊತ್ತುಕೊಂಡರು. And he went into the cross. ಆತನ ಶಿಲುಬೆಗೆ ಏರಿಸಲ್ಪಟ್ಟರು. Hallelujah. Hallelujah. That sister is getting healed there. ನೋಡಿ, ಅಲ್ಲಿ ಆ ಸಹೋದರಿಗೆ ಸೌಖ್ಯ ಸಿಗ್ತದೆ. ಸಿಸ್ಟರ್ ನೋಡಿ, ಇಲ್ಲಿ Brother and sister, that uncle. ಅಂಕಲ್ ಅವರ ಹತ್ತಿರದಲ್ಲಿ ನಿಮಗೆ ಅವರ ಹತ್ತಿರ ಕುಳಿತಿರುವ ಅವಳಿಗೆ ನಿನಗೆ ಸೌಖ್ಯ. Her right shoulder, ask her what is the problem with the right shoulder. ಏನಾದದು? Ask her what is the ಅವಳಲ್ಲಿ ಕೇಳಿ, ಅವಳ ಭುಜಕ್ಕೆ ಏನಾದದು, ಬಲ ಭುಜಕ್ಕೆ ಏನಾದದು? Ask her what is the problem with the right shoulder. ನಿನ್ನ ಬಲ ಭುಜಕ್ಕೆ ಏನು ತೊಂದರೆ? Bring her. ಈಚೆ ಅವಳನ್ನು ತನ್ನಿ. She is getting healed. ಅವಳಿಗೆ ಸೌಖ್ಯ ಸಿಕ್ಕಿದೆ. Many are getting healed. ಅನೇಕರಿಗೆ ಸೌಖ್ಯ ಸಿಕ್ಕಿದೆ. In 5 minutes we are going to praise the Lord. ನೋಡಿ, 5 ನಿಮಿಷ ನಾವು ಈಗ ದೇವರನ್ನು ಸ್ತುತಿಸುತ್ತೇವೆ. After that we are entering and receiving the body of Christ. ನಂತರ ನಾವು ಕ್ರಿಸ್ತನ ದೇಹವನ್ನು ಸ್ವೀಕರಿಸಲು ಸಿದ್ಧರಾಗುತ್ತೇವೆ. Straight away without rest. ನೋಡಿ, ವಿಶ್ರಾಂತಿ ಇಲ್ಲದೆ ಕೂಡಲೇ ಪ್ರವೇಶಿಸುತ್ತೇವೆ. Is that cervical spondylosis? Yes. When you were sitting there, Jesus was telling me, call her. She has this problem for 12 years. ನೋಡಿ, ನೀನು ಅಲ್ಲಿ ಕುಳಿತಿದ್ದಾಗ ಯೇಸು ಸ್ವಾಮಿ ನನಗೆ ಅವಳನ್ನು ಕರೆ 12 ವರ್ಷಗಳಿಂದ ಅವಳು 12 years. Yeah. Just told me, that's why I called you. ಯೇಸು ನನಗೆ ಹೇಳಿದ್ರು, ಅದಕ್ಕೆ ನಾನು ನಿನ್ನನ್ನು ಕರೆದೆ. The moment Jesus was pointing out to you, ಯೇಸು ಸ್ವಾಮಿ ನಿನ್ನನ್ನು ತೋರಿಸಿಕೊಟ್ಟಾಗ you got healed. ನಿನಗೆ ಸೌಖ್ಯ ಸಿಕ್ಕಾಯಿತು. Hallelujah. Hallelujah. I don't call you here to pray. ನಾನು ನಿನ್ನನ್ನು ಪ್ರಾರ್ಥನೆಗಾಗಿ ಕರೆದದ್ದಲ್ಲ. I just called you to announce your healing. ನಾನು ನಿನ್ನ ಸೌಖ್ಯವನ್ನು ಹೇಳಲಿಕ್ಕೋಸ್ಕರ ಕರೆದೆ. Just want to remind you that you got healed. ನಿನಗೆ ಹೇಳಲು, ನಿನಗೆ ಸೌಖ್ಯ ಸಿಕ್ಕಿದೆ ಅಂತ ಹೇಳಲಿಕ್ಕೋಸ್ಕರ ಕರೆದೆ. Now you go and get the blessing from the Father. ಗುರುಗಳ ಹತ್ತಿರ ಹೋಗಿ ಆಶೀರ್ವಾದ ಪಡೆದುಕೊಳ್ಳಿ. Pending. Last month when you had come here on October 20th, you had called out this. Speak Kannada, man. I don't know Kannada. You don't know Kannada? Huh? I know English and Hindi. हिंदी में बात करेंगे. तो लास्ट महीने में जब आपने बुलाया था मुझे, तो आप कहाँ? हाँ, मैं उधर था, तो आपने बुलाया था कि आप बताए थे कि 2 ब्लॉक्स हैं मुझे, 2 ब्लॉक्स, और मुझे सीढ़ी नहीं चढ़ सकता. तो आपने बुलाया, मुझे हीलिंग नहीं हुआ. तो उसके बाद से आई एम walking for half an hour, 45 minutes without any problem. Walking steps, no stopping, nothing. No, I'm got full of energy. You're good. Full of energy. Hallelujah. 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 So another 5 minutes. This 5 minutes is very important. ಇನ್ನೊಂದು 5 ನಿಮಿಷ ಅತಿ ಮುಖ್ಯವಾದದ್ದು. Especially those who are watching me online, be ready for something special. ನೋಡಿ, ಆನ್ಲೈನ್ ಅಲ್ಲಿ ಇದನ್ನು ವಾಚ್ ಮಾಡುವವರೇ, December 22 and 23, you will be coming all the way from abroad to India, Mangalore, just to share your testimony. ನೋಡಿ, ಡಿಸೆಂಬರ್ 22, 23 ಭಾರತದ ಹೊರಗಡೆ, ಪ್ರಪಂಚದ ಯಾವ ಕಡೆಯಲ್ಲಿ ಇದ್ದರೂ ಈ ಡಿವೈನ್ ಪ್ರೇಯರ್ ಸೆಂಟರ್ ತೊಕ್ಕೋಟಿಗೆ ಬನ್ನಿ, ನಿಮ್ಮ ಸಾಕ್ಷ್ಯವನ್ನು ಇಲ್ಲಿ ಹೇಳಿಕೊಳ್ಳಿಕ್ಕಾಗಿ. Now we are going to pray this prayer. ಈಗ ನಿಮಗೋಸ್ಕರ ನಾವು ಈ ಪ್ರಾರ್ಥಿಸುತ್ತೇವೆ. Try to get out. ನಾವೆಲ್ಲರೂ
ಎದ್ದು ನಿಂತುಕೊಂಡು ಪ್ರಾರ್ಥಿಸೋಣ. Close your eyes. ಕಣ್ಣುಗಳನ್ನು ಮುಚ್ಚಿ. This is the prayer. You are making this prayer for you. ನೀನು ಈ ಪ್ರಾರ್ಥನೆ ನಿನ್ನದಾಗಿ ಮಾರ್ಪಡಿಸು. You are making this prayer for you. ಈ ಪ್ರಾರ್ಥನೆ ನಿನ್ನದಾಗಿಸು. For your concentration, you are closing your eyes. ನಿನ್ನ ಗಮನವನ್ನು ಆಚೆ ಚಾರಿಸಬೇಡ, ಕಣ್ಣು ಮುಚ್ಚು. Now I'm telling you this. ಇದನ್ನು ಹೇಳಲು ಬಯಸುತ್ತೇನೆ. My dear brother and sister. ನನ್ನ ಒಲವಿನ ಸಹೋದರ ಸಹೋದರಿ, Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. Look at the body of Christ. ಕ್ರಿಸ್ತನ ದೇಹವನ್ನು ನೋಡು. Let in front of your eyes ನಿನ್ನ ಕಣ್ಣ ಮುಂದೆ the Christ crucified may picture. ಯೇಸು ಸ್ವಾಮಿ ಶಿಲುಬೆಗೇರಿಸಲ್ಪಟ್ಟ ಚಿತ್ರ. In that body, ಆ ದೇಹದಿಂದ all the wounds, ಎಲ್ಲ ಗಾಯಗಳು, all the pains, ಎಲ್ಲ ನೋವುಗಳು, it was just for you. ಅದೆಲ್ಲ ನಿನಗಾಗಿ. It was just for you. ಅದು ನಿನಗಾಗಿಯೇ. It was just for you. ಹೌದು, ನಿನಗಾಗಿ. By believing that, ಅದನ್ನು ನೀನು ನಂಬು. you can exchange the pain from your body to the body of Christ. ನಿನ್ನ ದೇಹದ ನೋವುಗಳೆಲ್ಲ ಯೇಸುವಿನ ದೇಹದೆಡೆಗೆ ವರ್ಗಾವಣೆಯಾಗುತ್ತಿದೆ. Lord, in the name of Jesus, ಯೇಸುವಿನ ನಾಮದಲ್ಲಿ you have given me this word to preach. ಈ ವಾಕ್ಯವನ್ನು ನಿನಗೋಸ್ಕರ ನಾನು ಕೊಡ್ತಿದ್ದೀನಿ. Now I release the anointing of the word to the people. ನೋಡಿ, ಈಗ ಈ ವಾಕ್ಯದ ಶಕ್ತಿ ಜನರಲ್ಲಿ ನಾನು ಪ್ರಕಟಪಡಿಸುತ್ತಿದ್ದೇನೆ. Touch them. ಅವರನ್ನು ಮುಟ್ಟಿರಿ. Heal them. ಅವರನ್ನು ಗುಣಪಡಿಸಿರಿ. One side to other side. ಒಂದು ಬದಿಯಿಂದ ಇನ್ನೊಂದು ಬದಿ. Let the anointing of God move. ದೇವರ ಅಭಿಷೇಕದ ಶಕ್ತಿ ಚಲಿಸುತ್ತಿದೆ. You put your right hand on your forehead and pray. ನಿಮ್ಮ ಬಲಗೈಯನ್ನು ತಲೆಯ ಮೇಲಿಟ್ಟು ಪ್ರಾರ್ಥಿಸಿ. Lord, in the name of Jesus, ಯೇಸುವಿನ ನಾಮದಲ್ಲಿ I believe in the power of the body of Christ. ನಾನು ಕ್ರಿಸ್ತನ ದೇಹದ ಶಕ್ತಿ ನಂಬುತ್ತಿದ್ದೇನೆ. I receive the strength of the body of Christ. ಕ್ರಿಸ್ತನ ದೇಹದ ಶಕ್ತಿ ಪಡೆಯುತ್ತಿದ್ದೇನೆ. Every weakness, ಎಲ್ಲ ಕಾಯಿಲೆಗಳು, I ask you to leave me. ನಾನು ಕೇಳುತ್ತಿದ್ದೇನೆ, ಬಿಟ್ಟು ಹೋಗಲಿ ನನ್ನಿಂದ. Every sinfulness, ಎಲ್ಲ ರೀತಿಯ ತೊಂದರೆಗಳು, every addictions, ಎಲ್ಲ ರೀತಿಯ ಗುಲಾಮತನಗಳು, touch. ಮುಟ್ಟಿರಿ. Set your children free. ನಿನ್ನ ಮಕ್ಕಳನ್ನು ಸ್ವತಂತ್ರಗೊಳಿಸಿ. Those who are falling, let them fall. No problem. ಯಾರಾದ್ರೂ ಬಿದ್ರೆ ಯಾರು ಹಿಡಿಯಬೇಡಿ, ಅವರು ಅಲ್ಲೇ. Volunteers will take care. You leave them. ನೀವು ಯಾರು ಮುಟ್ಲಿಕ್ಕೆ ಹೋಗಬೇಡಿ. ಯಾರು ಬಿದ್ರು Volunteers will take care of them. ವಾಲಂಟಿಯರ್ಸ್ ಅವರನ್ನು ಹಿಡಿತಾರೆ. You leave them. ನೀವು ಅವರನ್ನು ಬಿಡಿ. You pray now. ಈಗ ನೀನು ಪ್ರಾರ್ಥಿಸು. Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾನೆ. Lord Jesus, ಕರ್ತನಾದ ಯೇಸುವೇ, many are watching all around the world. ಅನೇಕರು ಪ್ರಪಂಚದ ಅನೇಕ ಕಡೆಗಳಿಂದ ಇದನ್ನು ನೋಡುತ್ತಿದ್ದಾರೆ. Hebrews 10:5. ಹೀಬ್ರು 10:5. And the power of the Hebrews 10:5. ಹೀಬ್ರು 10:5 ಶಕ್ತಿಯಿಂದ I release. ನಾನು ಬಿಡುಗಡೆಗೊಳಿಸುತ್ತಿದ್ದೇನೆ. In the name of Jesus. ಯೇಸುವಿನ ನಾಮದಲ್ಲಿ Touch them. ಅವರನ್ನು ಮುಟ್ಟಿರಿ. Touch them. ಮುಟ್ಟಿರಿ. Touch them. ಅವರನ್ನು ಮುಟ್ಟಿರಿ. Divine touch. ದೈವಿಕ ಸ್ಪರ್ಶನೆ. Divine touch. ದೈವಿಕ ಸ್ಪರ್ಶನೆ. Divine touch. ದೈವಿಕ ಸ್ಪರ್ಶನೆ. Divine touch from Divine Prayer Center. ದೈವಿಕ ಸ್ಪರ್ಶನೆ ಡಿವೈನ್ ಪ್ರೇಯರ್ ಸೆಂಟರ್ ಇಂದ. Redeem them. ಬಿಡುಗಡೆ ಹೊಂದಲಿ. Heal them. ಗುಣವಾಗಲಿ. Touch them. ಮುಟ್ಟಿರಿ ಅವರನ್ನು. In the name of Jesus. ಯೇಸುವಿನ ನಾಮದಲ್ಲಿ. The name of Jesus. ಯೇಸುವಿನ ನಾಮದಲ್ಲಿ. The name of Jesus. ಯೇಸುವಿನ ನಾಮದಲ್ಲಿ. I command the depression. ನಾನು ಡಿಪ್ರೆಷನ್ಗೆ ಆಜ್ಞಾಪಿಸುತ್ತಿದ್ದೇನೆ. Stress. ಆತಂಕ. All the asthmatic allergy. ಎಲ್ಲ ರೀತಿಯ ಅಸ್ತಮ ರೋಗದ ಅಲರ್ಜಿ. All the cough issue. ಎಲ್ಲ ರೀತಿಯ ಕೆಮ್ಮಿನ ತೊಂದರೆ. All the mental issues. ಎಲ್ಲ ರೀತಿಯ ಮಾನಸಿಕ ಕಾಯಿಲೆ. Physical issues. ಶಾರೀರಿಕವಾದ ತೊಂದರೆ. Family relational issues. ಕೌಟುಂಬಿಕ ಸಂಬಂಧದ ತೊಂದರೆ. Be healed. ಗುಣವಾಗಲಿ. Praying for daughters. ಮಕ್ಕಳಿಗೋಸ್ಕರ ಪ್ರಾರ್ಥಿಸುತ್ತಿದ್ದೇನೆ. Praying for sons. ಮಗನಿಗೋಸ್ಕರ Praying for ಪ್ರಾರ್ಥನೆ. the children. ಮಕ್ಕಳಿಗೋಸ್ಕರ ಇರೋ ಪ್ರಾರ್ಥನೆ. Praying for the property issue. ಆಸ್ತಿಯ ಹೆಸರಿಗಾಗಿ ಪ್ರಾರ್ಥನೆ. Praying for the debts. ಮರಣದ ಕುರಿತಿರುವ ಪ್ರಾರ್ಥನೆ. The name of Jesus. ಯೇಸುವಿನ ನಾಮದಲ್ಲಿ. Debts.
ಬಿಟ್ಟು ಹೋಗಲಿ. Financial problem. ಆರ್ಥಿಕವಾದ ತೊಂದರೆ, Financial problem. ಆರ್ಥಿಕವಾದ ತೊಂದರೆ Be released. ಬಿಡುಗಡೆ ಹೊಂದಲಿ. Financial liability be removed ಆರ್ಥಿಕವಾದ ಸಮಸ್ಯೆಗಳು ತೊಲಗಲಿ through the power of the word. ವಾಕ್ಯದ ಶಕ್ತಿಯಿಂದ. Hebrews 10:5. ಹೀಬ್ರೂ 10:5. You sent your word, ನಿಮ್ಮ ವಾಕ್ಯವನ್ನು ಕಳುಹಿಸಿ killing headache. ಕೊಲ್ಲೆ ಮಾಡುವಷ್ಟು ತಲೆನೋವು Leave them. ಬಿಟ್ಟೋಗಲಿ. Release